ಇವತ್ತು ನಾನು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಲಕ್ಷ್ಮಿ ಅಮ್ಮನ ಗೆಟಪ್ ಹಾಕೊಂಡ್ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಅಮ್ಮನ ಹಾಗೆ ಆ ಕಣ್ಣುಗಳಲ್ಲಿ ಅಭಿನಯವನ್ನ ಅಥವಾ ಈ ರೀತಿ ಒಲವನ್ನ ತೋರಿಸುವಂತ ಇನ್ನೊಂದು ನಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇದಾಗಿ ಲಕ್ಷ್ಮಿ ಅಮ್ಮನಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ತಗೊಂಡು ಹೋಗಿ. ಪುನೀತ ಕನ್ನಡಿಗರಿಗೆ ಆತ್ಮೀಯವಾದ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಸುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ಮಿಥು ಟವಲ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬೈಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ನಮ್ಮ ಚಿತ್ರರಂಗದ ತೇರನ್ನ ಸಾಕಷ್ಟು ಜನರು ಪರಿಶ್ರಮದಿಂದ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಚಂದನವನದ ಎಲ್ಲಾ ದಿಗ್ಗಜ ನಿರ್ದೇಶಕರು, ನಟ ನಟಿಯರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು, ಸಾಹಿತಿಗಳು, ಸಾಹಸ ನಿರ್ದೇಶಕರು, ನೃತ್ಯ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಚಿತ್ರರಂಗಕ್ಕಾಗಿ ದುಡಿದ ಎಲ್ಲಾ ಮಹನೀಯರಿಗೆ ನಮ್ಮ ಮಹಾನಟಿ ವೇದಿಕೆಯಿಂದ ಸಾವಿರದ ಶರಣು. ಈ ವಾರ ಮಹಾನಟಿ ವೇದಿಕೆಯಲ್ಲಿ ನಡೀತಾ ಇದೆ ಮೂವಿ ರೀಕ್ರಿಯೇಷನ್ ರಾಮ್. ದಂತದ ಗೊಂಬೆ ಅಂತ ಚಿಲುವೆ ಇವರು, ನವಿಲಿನಂತೆ ನಾಟ್ಯ ಮಾಡುವಂತಹ ಟ್ಯಾಲೆಂಟ್ ಇವರು. ಲೆಟ್ಸ್ ವೆಲ್ಕಮ್ ಚಂದನವನದ ಮೋಸ್ಟ್ ಟ್ಯಾಲೆಂಟೆಡ್ ಮಚ್ಚೆ ಸುಂದರಿ ನಿಶ್ವಿಕಾ. ತನನಂ ರಮ್ಯಾಗಿ ಬಂದಿದ್ದಾರೆ. ನಿಮ್ಗೆ ರಮ್ಯಾ ಮೇಡಮ್ ಅಂದ್ರೆ ಬಹಳ ಇಷ್ಟ ಅಂತ ನಮ್ಗೆ ಗೊತ್ತು. ಸೊ ನಿಮ್ಮ ಫೇವರೇಟ್ ಆಕ್ಟ್ರೆಸ್ ನ ಒಂದು ಪಾತ್ರವನ್ನ ನೀವು ರೀಕ್ರಿಯೇಟ್ ಮಾಡ್ತಿದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಇದೇ ಕಾಸ್ಟ್ಯೂಮ್ ಏನಕ್ಕೆ ಪಿಕ್ ಮಾಡಿದೆ ಅಂದ್ರೆ ಆಕ್ಚುಲಿ ತುಂಬಾ ವರ್ಷ ಹಿಂದೆ ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮಿ ಸಿನಿಮಾ ನೋಡಿ ಇದನ್ನ ಆಕ್ಚುಲಿ ಅವರೇ ಅವಾಗ ರೀಕ್ರಿಯೇಟ್ ಮಾಡಿದ್ರು ನನ್ನ ಕೈಯಲ್ಲಿ. ಫೋಟೋ ಶೂಟ್ ಎಲ್ಲ ಮಾಡಿಸಿ ಅವಾಗ ನನಗೆ ಅದ್ರ ವ್ಯಾಲ್ಯೂ ಅಥವಾ ಅದು ಇಂಟ್ರೆಸ್ಟ್ ಎಲ್ಲ ಇರ್ಲಿಲ್ಲ. That is me. ಅದರಲ್ಲಿ ಅದ್ರ ಸುತ್ತಲೂ ನನ್ನ ಬಾಯಿ ಸುತ್ತಲೂ ಮೇಕಪ್ ಹೋಗ್ಬಿಟ್ಟಿದೆ. ಅವಾಗ ತಾನೇ ದೋಸೆ ತಿಂದಿದ್ದೆ ನಾನು. ಅವ್ರ ಕ್ಯಾಮ್ರಾಮ್ಯಾನು ಹಿಂಗ್ ತಿನ್ನಮ್ಮ ಅಂತ ಮೇಕಪ್ ಫುಲ್ ಹೋಗ್ಬಿಟ್ಟಿದೆ. ಒಂದು ಸಿನಿಮಾನ ರೀಕ್ರಿಯೇಟ್ ಮಾಡಬೇಕು ಅಥವಾ ಆ ಪಾತ್ರ ರೀಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ್ದು ಮಾಡ್ತೀರಾ? ನನಗೆ ಒಂದೊಂದು ಆಕ್ಟರ್ಸು ಆ ಪಾತ್ರಕ್ಕೆ ಅವ್ರು ಮಾಡಿದ್ರೇನೆ ಅದು ಸರಿ ಅಂತ ನನ್ನ ಮೈಂಡಲ್ಲಿದೆ. ಹೋಪ್ಫುಲಿ ಯಾವ್ದಾದ್ರು ಒಂದು ಒಳ್ಳೆ ಮಂಜುಳಾ ಮ್ಯಾಮ್ದು ಯಾವ್ದಾದ್ರು ಒಂದು ಬಯೋಗ್ರಫಿ ಮಾಡಕ್ಕೆ ತುಂಬಾ ಇಷ್ಟ. ಲೈಕ್ ಬಟ್ ಸದ್ಯಕ್ಕೆ ತನನಂ ನಿಶ್ವಿಕಾ ಅವರೇ, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ಇವರು ನಟನೆಯಲ್ಲಿ ಎಲ್ಲರನ್ನು ಸೆಳೆಯುವಂತಹ ಚೋರಿ, ನಮ್ಮ ಕೊಡಗಿನ ವೀರೆ, ಸಿನಿಮಾ ರಂಗದಲ್ಲಿ ಅಪಾರ ಅನುಭವ ಇರುವಂತಹ ಚತುರೆ. ಇವರು ಚಂದನವನ ಮೆಚ್ಚಿ ಹರಿಸಿದಂತಹ ಧ್ರುವ ತಾರೆ, ನಮ್ಮೆಲ್ಲರ ಪ್ರೀತಿಯ ಮಹಾನಟಿ. ಸ್ವಾಗತಿಸಿ.
ಹೊಸ ಬೆಳಕು ಕಂಡಂತಾಯಿತು. ಇದು ಸದಾ ಮುಗುಳ್ನಗುವಂತಹ ಮಂದಾರ ಹೂವೇ. ಆ ಮಂದಾರ ಹೂವೇ ನಮ್ಮ ವೇದಿಕೆ ಮೇಲೆ ನಡ್ಕೊಂಡು ಬಂದಂಗಾಯ್ತು. ಮೇಡಮ್, ಇವಾಗ ಏನಾದರೂ ಕ್ಯಾಮ್ರಾ ಇಟ್ಬಿಟ್ಟು ಒಂದೆರಡು ಎಕ್ಸ್ಟ್ರಾ ಸೀನ್ ಶೂಟ್ ಮಾಡಿಬಿಟ್ಟು ನಮ್ಮೂರ ಮಂದಾರ ಹೂವಿನ ರಿಲೀಸ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಎಷ್ಟು ವರ್ಷ ಹಳೇದಂತ ಹೇಳಿ. ನೀವು ಇನ್ನೂ ಆ ಪಿಕ್ಚರಲ್ಲಿ ಬಂದಂತ ಪಾತ್ರದಲ್ಲಿ ಹೇಗಿದ್ರಿ ಅದೇ ರೀತಿ ಕಾಣ್ತಾ ಇದ್ದೀರಾ. Thank you. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ಒಂದು ದೊಡ್ಡ ಥ್ಯಾಂಕ್ ಯು ಚಪ್ಪಾಳೆ ಸೋ ಬರಬೇಕು. ಮಚ್. ಥ್ಯಾಂಕ್ ಯು. ಈ ಅದೇ ದಿನಗಳನ್ನ ಮತ್ತೆ ಇವಾಗ ಟು ರೀಲಿವ್ ದಟ್ ಕ್ಯಾರೆಕ್ಟರ್ ಹೆಂಗ್ ಅನ್ಸ್ತಾ ಇದೆ ಮ್ಯಾಮ್? ಓ, ಹಳೇದೆಲ್ಲ ಜ್ಞಾಪಕ ಬರ್ತಾ ಇದೆ. ಮಂದಾರವಲ್ಲಿ ಏನೇನು ಶೂಟಿಂಗ್ ಮಾಡ್ತಾ ಯಾವ ಥರ ಇದ್ದೆ, ಮತ್ತೆ ದೇಸಾಯಿ ಅವರು ಹೇಗೆ ಹೇಳ್ಕೊಡ್ತಾ ಇದ್ರು ಅದೆಲ್ಲ ಇರ್ತಿದ್ದು. ವೆರಿ ಸೀರಿಯಸ್ ಆಗಿರ್ತಿದ್ವಿ ನಾನು, ಶಿವರಾಜ್ ಕುಮಾರ್, ರಮೇಶ್ ಸರ್ ಎಲ್ಲ. ಬಟ್ ಆ ಪಾತ್ರಕ್ಕೆ ತಕ್ಕಂತೆ ನಾವು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಅವ್ರಿಗೇನು ಬೇಕು, ದೇಸಾಯಿಗೆ ಈ ಥರ ಬೇಕು ಅಂದರೆ ಆ ಥರ ನಾವು ಮಾಡ್ತಾ ಇದ್ವಿ. ನಿಮ್ಮದೇ ಯಾವ ಪಾತ್ರವನ್ನ ನೀವು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಓಂ. ಅಂಡ್ ಬೈ ದ ವೇ, ನಾನು ಇವತ್ತು ನಿಮ್ಮ ಫೇವ್ರೆಟ್ ಆಕ್ಟ್ರೆಸ್ ಲಕ್ಷ್ಮಿ ಅಮ್ಮ ಆಗಿ ಬಂದಿದ್ದೀನಿ ಮೇಡಮ್. ಸೋ ಕ್ಯೂಟ್. ಚೆನ್ನಾಗಿ ಕಾಣಿಸ್ತೀವಿ ತುಂಬ ಚೆನ್ನಾಗಿ ಮೇಡಮ್. ಕಾಣಿಸ್ತಾ ಅದು ಹೇ ಎಕ್ಸ್ಪ್ರೆಷನ್ಸ್ ಹೆಂಗ್ ಮಾಡೋದು? ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು ಚೌಕ ಮೂಲಕ ಚಿತ್ರರಂಗದ ಚಕ್ರವ್ಯೂಹ ಭೇದಿಸಿದ ಸರದಾರ, ಸೂಪರ್ ಹಿಟ್ ಸಿನಿಮಾಗಳ ಹಮ್ಮೇರ ಸ್ವಾಗತಿಸಿ ಏಳುಮಲೆಯ ಪ್ರೊಡ್ಯೂಸರ್, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ. ಕನ್ನಡಕ್ಕೆ ಇವರು ಕಾಯುವುದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ. ನೀವ್ ಯಾವಾಗೆಲ್ಲ ವಿಷ್ಣು ಸರ್ ಆಗಿ ಬರ್ತಿರಲ್ಲ, ಒಂದ್ ರೀತಿ ಮೈ ರೋಮಾಂಚನ ಆಗತ್ತೆ. ಸೊ ಇವತ್ತು ಆ ಐಕಾನಿಕ್ ಕ್ಯಾರೆಕ್ಟರ್, ಆ ಐಕಾನಿಕ್ ಪಾತ್ರ, ಆ ಐಕಾನಿಕ್ ಮನುಷ್ಯನನ್ನ ನೀವು ರೀಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ರಾ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಅವ್ರು ನಡೆದಂತ ದಾರಿನಲ್ಲೇ ನಡೀತಾ ಇದ್ದಂಥವ್ರು ನಾವು, ಅವ್ರು ನಡೆದಂತ ಹೆಜ್ಜೆನಲ್ಲೇ ನಾವು ಹೋಗ್ತಾ ಇದ್ದಂಥವ್ರು. ಸೊ ಯಾವಾಗ ಅವ್ರದ್ದು ಏನಾದ್ರೂ ಒಂದು ಚಿಕ್ಕ ಗ್ಲಿಮ್ಸ್ ಅಂತಂದ್ರು ಒಬ್ಬ ಅಭಿಮಾನಿಯಾಗಿ ಮಾಡ್ತೀನಿ ಹೊರತು ಅವ್ರನ್ನ ರೀಕ್ರಿಯೇಟ್ ಮಾಡಬೇಕು ಅಂತ, ಅವ್ರನ್ನ ಇಮಿಟೇಟ್ ಮಾಡಬೇಕು ಅಂತ ನನಗೆ ಖಂಡಿತವಾಗ್ಲೂ ಇಲ್ಲ. ನನಗೆ ಯಾವಾಗಲೂ ಅನ್ಸೋದು ಅವ್ರು ಮಾಡಿದ್ನ ನಾವು ಒಳಗಡೆ ತಗೊಂಡು ನಾವು ಮಾಡ್ತಿದೀವಿ ಅನ್ನೋದಷ್ಟೇ ನನಗೆ ಯಾವಾಗಲೂ ಅನ್ಸುತ್ತೆ. ಅಂಡ್ ಇವತ್ತು ಕೂಡ ಅಷ್ಟೇ, ನನಗೆ ಈ ತರದ ಒಂದು ಅವ್ರ ಡ್ರೆಸ್, ಯಾವ್ದು ಅವ್ರದ್ದು ಶೂಸ್, ಈ ತರದೆಲ್ಲ ಹುಡ್ಕಾಡಿ ಹಾಕ್ಸ್ಕೊಂಡಾಗ ನನಗೆ ಏನೋ ಖುಷಿ. ಇವಾಗ ಯಾರೋ ಅವ್ರು ಒಂದು ಫೇವ್ರೆಟ್ ಹೀರೋಗಳು ಇರ್ತಾರೆ ಅಂತ ಅನ್ಕೊಳ್ಳಿ, ಒಂದ್ ಯಾವ್ದೋ ಒಂದು ಟೈಮಲ್ಲಿ ಒಂದು ಚೈನ್ ಫೇಮಸ್ ಆಗೋಗುತ್ತೆ, ಅದನ್ನ ಹಾಕೊಂಡ್ರೆ ಒಂದು ಖುಷಿ ನಮಗೆ, ಅಲ್ವಾ? ನಿಜ. ಸೊ ಆ ತರದ್ದು ಒಂದಷ್ಟು ಎಲಿಮೆಂಟ್ಸ್ ಒಂದು ಫ್ಯಾನ್ ಮೂಮೆಂಟ್ ತರ ಇದೆ ಇವತ್ತು ನನಗೆ. ತರುಣ್ ಅವರ ಡೈರೆಕ್ಷನ್ ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ಹೀರೋಗಳಿಗೆ ಯಾವ ಯಾವ ಜಾನ್ರ್ ಸಿನಿಮಾಗಳನ್ನ ಮಾಡಬಹುದು ಅಂತ ಹೇಳ್ಬೋದಾ? ನಮ್ಮ ಪ್ರೀತಿಯ ಹ್ಯಾಟ್ರಿಕ್ ಇರೋ ಶಿವಣ್ಣ ಆಲ್ಮೋಸ್ಟ್ ಎಲ್ಲಾ ಜಾನರು ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಇಂಥದ್ದು ಇದೆ ಅಂತಿಲ್ಲ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಶಿವಣ್ಣ ಮಾಡೋದು ಸಬ್ಜೆಕ್ಟ್ಸ್ಗಳಿಲ್ಲ ಅನ್ನೋ ತರ. ನನಗೆ ಅಣ್ಣವ್ರಿಗೊಂದು ಆಸೆ ಇತ್ತಂತೆ, ಭಕ್ತ ಅಂಬರೀಷ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಅಂತ. ಬಹುಶಃ ಅದೊಂದು ಸಿನಿಮಾ ಅಣ್ಣ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೊಂದು ಅನಿಸಿಕೆ. ಭಕ್ತ ಅಂಬರೀಷ. ಓಕೆ, ನೆಕ್ಸ್ಟ್ ಸುದೀಪ್ ಸರ್ ವೆರಿ ಸ್ಟೈಲಿಶ್, ವೆರಿ ಪ್ರೆಸೆಂಟೇಬಲ್ ಇರ್ತಾರೆ ಗೊತ್ತಾ. ಸೊ ಅವ್ರು ಮಾಡಿದ್ರೆ ಬಹುಶಃ ಒಂದು ಟೋಟಲ್ ಕಾಂಟ್ರಾಸ್ಟ್, ಒಂದು ವಿಲೇಜ್ ಬ್ಯಾಕ್ ಡ್ರಾಪ್, ಒಂದು ರಸ್ಟಿಕ್, ಒಂದು ಮಾಸ್ ಸಬ್ಜೆಕ್ಟ್ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಬೇಕು ಅಂತ ನನಗೊಂದು ಅನ್ಸುತ್ತೆ. ಐ ಥಿಂಕ್ ಯು ಶುಡ್ ಡೂ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್, ಫುಲ್ ಆನ್ ಮಾಸ್ ಪಿಕ್ಚರ್ ಆಗುತ್ತೆ ಅಂತ. ಸೂಪರ್ ಸೂಪರ್, ಸಾಕಾಗಿರುತ್ತೆ.
ಈಗ ನೆಕ್ಸ್ಟ್ ಫೋಟೋ ರಾಕಿ ಬಾಯ್ ಯಶ್ ಸರ್. ಯಶ್ ಅವರು ಅವ್ರಿಗಿರುವಂತ ಒಂದು ಡೆಡಿಕೇಶನ್ಗೆ, ಅವ್ರಿಗಿರುವಂತ ಒಂದು ವಿಷನ್ಗೆ ಅಂಡ್ ಅವ್ರು ಮಾಡ್ತಾ ಇರುವಂತ ಒಂದು ಸ್ಕೇಲ್ ಆಫ್ ಸಿನಿಮಾಗಳಿಗೆ ಐ ಥಿಂಕ್ ಅವರೊಂದು ಸೂಪರ್ ಹೀರೋ ಫಿಲಮ್ ಮಾಡಬೇಕು ಅಂತ, ಒಂದು ಯಾವುದೋ ಒಂದು ಸೂಪರ್ ಮ್ಯಾನ್ ತರ, ಒಂದು ಬ್ಯಾಟ್ ಮ್ಯಾನ್ ತರ, ಒಂದು ಸೂಪರ್ ಹೀರೋ. ಗಾಳಿ ಗಿಳಿಲೆಲ್ಲ ಎಗರ್ತಾರೆ, ಬರ್ತಾರೆ, ಲ್ಯಾಂಡ್ ಆಗ್ತಾರೆ, ಹಿಂಗೆ ಯಾ ಆ ತರದ್ದು ಒಂದು ಸೂಪರ್ ಹೀರೋ Super ಫಿಲಮ್ hero. ಮಾಡಿದ್ರೆ ಇಟ್ ವಿಲ್ ಸೂಟ್ ಯಶ್ ಬ್ಯೂಟಿಫುಲಿ ಅಂತ ಅನ್ಬಿಟ್ಟು. ಸಾಕತ್ತಾಗಿರುತ್ತೆ ಸೂಪರ್ ಹೀರೋ. ಲವ್ಲಿ. ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಅವರು ಯೂಶುವಲ್ ಆಗಿ ಲವ್ ಸ್ಟೋರೀಸ್ ಈ ತರದಲ್ಲೇ ಎಮೋಷನಲ್ ಹೌದು. ಜಾಸ್ತಿ ಮಾಡಿದ್ದಾರೆ. ಬಟ್ ಐ ಹ್ಯಾವ್ ಸೀನ್ ಅನದರ್ ಸೈಡ್ ಆಫ್ ಗಣೇಶ್ ಹೂ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್. ಕ್ರಿಕೆಟ್ ಗಿಟ್ ಸಖತ್ ಆಡ್ತಾರೆ. ಒಂದು ಸ್ಪೋರ್ಟ್ಸ್ ಫಿಲಮ್ ಮಾಡಬೇಕು ಗಣೇಶ್ ಅವರು, ಒಂದು ಚಕ್ದೆ ಇಂಡಿಯಾ ತರದ್ದು ಚಕ್ದೆ ಯಾವುದೋ ಇಂಡಿಯಾ ತರ, ಒಂದು ಹಾ. ಸ್ಪೋರ್ಟ್ಸ್ ಫಿಲಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಫೀಲಿಂಗ್. ಸೂಪರ್. ದುನಿಯಾ ವಿಜಯ್ ಸರ್. ಒಂದು ಪ್ರಾಪರ್ ಮಾರ್ಷಲ್ ಆರ್ಟ್ಸ್ ಫಿಲಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಒಂದು ಬ್ರೂಸ್ಲಿ ಅವ್ರು ಮಾಡ್ತಿದ್ರು ಗೊತ್ತಾ ಮಾರ್ಷಲ್ ಆರ್ಟ್ಸ್ ಹಂಗಿರುತ್ತೆ. ಬಟ್ ನನ್ಗೇನ್ ಗೊತ್ತಾ ಇವಾಗ ನೋಡಿದ್ಮೇಲೆ ಅನ್ಸ್ತಾ ಇರೋದು ಒಂದು ಕಾಂಬಿನೇಷನ್ ಮಾಡಬೇಕು. ವಿಜಯ್ ಅವರು, ಗಣೇಶ್ ಅವರು, ಶರಣ್ ಅವರು, ಈ ಸಾಕತ್ತಾಗಿ 3 ಜನದ ಒಂದು ಕಾಂಬಿನೇಷನ್ ಮಾಡಿದ್ರೆ ಒಂದು ಸೂಪರ್ ಫಿಲಮ್ ಆಗುತ್ತೆ. 3 ಜನ ವರ್ಸಿಟಾಲಿಟಿ, Yes. 3 ಜನದ ಬೇರೆ ಇಮೇಜಸ್, ಅವ್ರು 3 ಜನ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ. ಆಕ್ಷನ್, ಲವ್, ರೊಮ್ಯಾನ್ಸ್, Comedy. ಕಾಮಿಡಿ ಎಲ್ಲ ಒಟ್ಟಿಗೆ ಎಲ್ಲ ಸಿಗುತ್ತೆ. ಅದು ಬ್ಯೂಟಿಫುಲ್ ಪ್ಯಾಕೇಜ್. ಅಂಡ್ 3 ಜನ ತುಂಬಾ ಒಳ್ಳೆ ಫ್ರೆಂಡ್ಸ್. Yes. ಸೊ ತುಂಬಾ ಚೆನ್ನಾಗಿರೋದು ಒಂದು ಕಾಂಬಿನೇಷನ್ ಆಗ್ಬೋದು. ಫೈನಲಿ ಡಿ-ಬಾಸ್ ದರ್ಶನ್ ಸರ್. ದರ್ಶನ್ ಸರ್ಗೆ ನಾನು ಪ್ರತಿ ಸತಿ ಸಿನಿಮಾ ಮಾಡ್ಬೇಕಾದ್ರೂ ಅದೇ ನನ್ನ ಥಾಟ್ ಓಡ್ತಾ ಇರ್ತಿತ್ತು. ಏನ್ ಮಾಡ್ಬೇಕು, ಬೇರೆ ಹೊಸ ತರದ್ ಏನ್ ಮಾಡ್ಬೇಕು ಅನ್ನೋದೇ ನನಗೆ. ರಾಬರ್ಟ್ ಮಾಡ್ಬೇಕಾದ್ರೂ ಅದೇ ಇತ್ತು, ಕಾಟೇರ ಮಾಡ್ಬೇಕಾದ್ರೂ ಅದೇ ಇತ್ತು. ಅವ್ರ ಫಿಸಿಕಿ, ಅವ್ರಿಗಿರುವಂತ ಚಾಮ್ಗೆ ಅವರೊಂದು ಜೇಮ್ಸ್ ಬಾಂಡ್ ತರದ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ನನಗೆ ಆಸೆ. ನೀವು ಇವತ್ತು ಏನೆಲ್ಲ ನುಡಿದ್ರಲ್ಲ ಆ ಎಲ್ಲಾ ನುಡಿಗಳು ನಿಮ್ಮ ಡೈರೆಕ್ಷನ್ ನಲ್ಲೇ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಅಷ್ಟೂ ನಾಯಕ ನಟರಿಗೆ ಇವರೇ ಆಕ್ಷನ್ ಕಟ್ ಹೇಳಿ ಇವತ್ತು ಯಾವ್ಯಾವ ಪಾತ್ರದಲ್ಲಿ ಇವ್ರು ನೋಡಕ್ ಚೆನ್ನಾಗಿರುತ್ತೆ ಅಂತ ಅನ್ಸ್ತಿದ್ಯೋ ಅದೆಲ್ಲ ನಿಮ್ಮ ಬತ್ತಳಿಕೆಯಿಂದಾನೇ ನಮ್ಮ ಬೆಳ್ಳಿ ತೆರೆಗೆ ಬರ್ಲಿ ಅಂತ ನಾವು ಆಶಿಸ್ತೀವಿ. ಮೋರ್ ಪವರ್ ಟು ಯು ತರುಣ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ತರುಣ್ ಸುಧೀರ್ ಅವ್ರಿಗೆ. ಚಂದನವನ ಕಂಡಂಥ ಅಪ್ಪಟ ದೇಸಿ ಪ್ರತಿಭೆ ಇವರು. ನುಡಿದಂತೆ ನಡೆಯುವ ಸರಳ ಸಜ್ಜನ ವ್ಯಕ್ತಿ ಇವರು. ನಿಮ್ಮೆಲ್ಲರ ಮನಸ್ಸಿಗೆ ಹತ್ತಿರವಾಗಿರೋ ಸುರಸುಂದರಾಂಗ ಇವರು. ಎಲ್ಲರನ್ನೂ ಪ್ರೀತಿಸುವಂಥ ಪ್ರೇಮಿ ಇವರು. ಸ್ವಾಗತಿಸಿ ಚಂದನವನದ ಮಿಸ್ಟರ್ ಪರ್ಫೆಕ್ಟ್, 7 ಕೋಟಿ ಕನ್ನಡಿಗರು ಪ್ರೀತಿಸುವಂಥ ಮಾಸ್ಟರ್ ಮೈಂಡ್, ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಹಾಯ್ ಹಾಯ್. ಹೇಗಿದ್ದೀರಾ ಅಭಿಷೇಕ್? ಬನ್ನಿ, ಯಾಕೆ ನಾಚ್ಕೋತಿದ್ದೀರಾ? ಬನ್ನಿ. ಆಚೆ ಚಳಿನೇ ಇಲ್ಲ, ಆದ್ರೂ ಸ್ವೆಟರ್ ಹಾಕೊಂಡು ನೀವು ಬೆವರ್ತಾ ಇದ್ದೀರಾ ಅಭಿಷೇಕ್? ಅದು ಅಭಿಷೇಕಿಗೆ ಕ್ಯಾಲೆಂಡರಲ್ಲಿ 12 ತಿಂಗಳಿಲ್ಲ, ಒಂದೇ 1 ತಿಂಗಳು, ಡಿಸೆಂಬರ್. ಹಲೋ, ಹೌ ಆರ್ ಯು? ಹಲೋ. ಹಾಡಿತ್ತು ಕೇಳೋಕೆ ನಾ ಹೋದರೆ 28 ವರ್ಷಗಳ ನಂತರ ಮತ್ತೆ ನಮ್ಮನ್ನ ಅದೇ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಲೋ. ರಮೇಶ್ ಅರವಿಂದ್ ಸರ್. ನಮಸ್ಕಾರ. ರಮೇಶ್ ಸರ್ ಪ್ರಕಾರ ಸಿನಿಮಾ ಅಂದ್ರೆ ಏನು ಸರ್? ಸಿನಿಮಾ ಅಂದ್ರೆ ಆಕ್ಚುಲಿ ಸರ್ ಕರೆಕ್ಟ್ ಆಗಿ ಒಂದು ಲೈಫ್ನ ಸ್ಲೈಸ್ ಅದು, ಆಯ್ತಾ? ಒಂದು ಲೈಫ್ನ ಸ್ಲೈಸ್ ಅಥವಾ ನಮ್ಮ ಕಲ್ಪನೆಯ ಲೈಫ್ನ ಸ್ಲೈಸ್ ಅದು. ಕೆಲವು ವಿಷಯಗಳು ನಮ್ಗೆ ಯಾಕೆ ಇಷ್ಟ ಆಗುತ್ತೆ, ಈ ಸೂಪರ್ ಮ್ಯಾನ್ ಸ್ಟೋರ್ಸ್ ಅಂದ್ರೆ ಈ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಒಂದು ಕಲ್ಪನೆಯ ಲೈಫ್ ಅಥವಾ ರಿಯಲ್ ಲೈಫ್ ಅದರ ಸ್ಲೈಸ್. ಈಗ ಸೂ ಫ್ರಮ್ ಸೋ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದು ರಿಯಲ್ ಲೈಫ್ ನ ಒಂದು ಬ್ರೆಡ್ ಪೀಸ್ ನ ತೆಗೆದು ನಮಗೆ ಕೊಟ್ಬಿಟ್ರು ಅವರು. ಸಿನಿಮಾ ಇಸ್ ಟ್ರೂತ್ 24 ಫ್ರೇಮ್ಸ್ ಅ ಸೆಕೆಂಡ್ ಅಂತ.
ದಟ್ ವಾಸ್ ಇಟ್. ಅದೊಂದು ಸತ್ಯ ಅದು. 24 ಫ್ರೇಮ್ಸ್ ಸೆಕೆಂಡ್ ಅಲ್ವಾ? 24 ಫ್ರೇಮ್ಸ್ ಅಲ್ಲಿ ಓಡುತ್ತೆ ಸಿನಿಮಾ. second ಅಲ್ಲಿ, ಹೌದು. ಸತ್ಯ 24 ಫ್ರೇಮ್ಸ್ ಅಲ್ಲಿ ಓಡಿದಾಗ ಅದು ಸಿನಿಮಾ. ವಾ 25 ಫ್ರೇಮ್ಸ್ ಅಲ್ಲಿ ಓಡಿದ್ರೆ ಅದು ಟೆಲಿವಿಷನ್. ಅಭಿಷೇಕ್ ಅವರೇ, ನಿಮಗೆ ನಾನು ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ನೀವು ಅಲ್ಲಿ ಕೂತ್ಕೊಂಡು ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನು ಹೆಜ್ಜೆ Thank you, ರಮೇಶ್ sir. ನಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಇವತ್ತು ನಮ್ಮ ಮಹಾನಟಿ ಟೆಂಟ್ ಅಲ್ಲಿ 10 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೋಡುವಂತಹ ಸಮಯ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ನಮ್ಮ ಮಾಸ್ಟರ್ ಮೈಂಡ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಹಾಗೂ ಪ್ರೇಮಾ ಮೇಡಮ್ ಅಭಿನಯದ ಸೆನ್ಸೇಷನಲ್ ಸಿನಿಮಾ ತುತ್ತಮುತ್ತ ಸಿನಿಮಾ. ಈ ಸಿನಿಮಾವನ್ನ ವೇದಿಕೆ ಮೇಲೆ ನಿಮಗಾಗಿ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತೀರ್ಥಹಳ್ಳಿಯ ಮಾನ್ಯ ರಮೇಶ್ ಹಾಗೂ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್ ಬೆಳಗಾವಿಯ ವರ್ಷಾ ಡಿಗ್ರಜೆ. ಪರವಾಗಿಲ್ವೇ, ನೀನು ಚೆನ್ನಾಗೇ ಕಾಣ್ತಾ ಇದೀಯಾ. ಏಯ್, ಇದೆಲ್ಲ ನನಗಿಷ್ಟ ಇಲ್ಲ. ನಾನು ನೀನು ಗಂಡ ಹೆಂಡತಿ ಸಂಸಾರದಲ್ಲಿ ಸರಿ ಸಮಾನರು. ನಿನಗೆ ಕಾಲತ್ರ ಜಾಗ ಅಲ್ಲ ಇಲ್ಲಿ. ಒಂದ್ ನಿಮಿಷ ಬಂದೆ. ಏನಾಯ್ತು? ಬಂದೇ ಇರು. ಅಮ್ಮ, ಏನಾಯ್ತಪ್ಪ? ಯಾಕೆ ಬಂದೆ? ನನಗೆ ಗೊತ್ತಮ್ಮ, ನಾನಿಲ್ಲ ಅಂದ್ರೆ ನಿಂಗೆ ನಿದ್ದೆ ಬರಲ್ಲ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ ದಡ್ಡ, ಈ ರಾತ್ರಿ ಗಂಡ ಹೆಂಡತಿ ಬದುಕಲ್ಲಿ ಅತ್ಯಂತ ಸುಂದರವಾದ ರಾತ್ರಿ. ಎಲ್ಲನೂ ಮರ್ಸೋ ಅಂತ ಕ್ಷಣ. ಇಂಥ ಸಮಯದಲ್ಲಿ ಅಮ್ಮನ ಜ್ಞಾಪಿಸ್ಕೊಂಡು ಇಲ್ಲಿ ಬಂದಿದ್ಯಲ್ಲ, ಏನು ಹೇಳಬೇಕು ನಿಂಗೆ? ಹಾಂ, ಪಾಪ ಹುಡುಗಿ ಅದೇನು ಅನ್ಕೊತಾಳೋ ಏನೋ. ಹೋಗು, ನಾನು ಮಲ್ಕೊತೀನಿ. ಪರವಾಗಿಲ್ಲಮ್ಮ, ನೀನು ಮಲ್ಕೋ, ನಾನು ಆಮೇಲೆ ಹೋಗ್ತೀನಿ. ನಾನು ಸಣ್ಣವನಿದ್ದಾಗಲೇ ಅಪ್ಪ ತೀರ್ಕೊಂಡ್ರು. ಅವತ್ತಿಂದ ನನಗೆ ಅಪ್ಪ ಅಮ್ಮ ಎಲ್ಲ ತಾಯಿನೇ. ಅಲ್ಲಿಂದ ಇಲ್ಲಿವರೆಗೂ ಒಂದು ದಿವಸನೂ ನಮ್ಮಮ್ಮ ನಾನು ಬಿಟ್ಟಿದ್ದಿದ್ದಿಲ್ಲ. ನಾನಿಲ್ಲ ಅಂದರೆ ಅವ್ರು ನಿದ್ದೆ ಕೂಡ ಮಾಡಲ್ಲ. ಅದಕ್ಕೆ ಬಂದೆ. ನಿನಗೆ ಬೇಜಾರಾಯ್ತಾ? ಅಯ್ಯೋ, ಖಂಡಿತ ಇಲ್ಲ. ತುಂಬ ಸಂತೋಷ ಆಯಿತು. ತಾಯಿ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಮ ಹೆಂಡತಿ ಆಗಿರೋದು ನನ್ನ ಪುಣ್ಯ. ಕಾಮಾಕ್ಷಿ, ನಿನ್ನ ಆರೋಗ್ಯ ಹೇಗಿದ್ಯೆ? ನಂದಿದ್ದಿದ್ದೆ ಬಿಡೆ, ನೀನು ಹೇಗಿದ್ದೀಯಾ? ತುಂಬ ಚೆನ್ನಾಗಿದ್ದೀನಿ ಕಣೆ. ಅಂತೂ ಇಂತೂ ಒಳ್ಳೆ ಸೊಸೆನೆ ಹಾರಿಸ್ಕೊಂಡಿದ್ಯಾ. ನೀನು ಕುತ್ಕೋ ಅಂದರೆ ಕುತ್ಕೋತಾಳೆ, ನಿಂತ್ಕೋ ಅಂದರೆ ನಿಂತ್ಕೋತಾಳೆ. ನೀನು ಹೇಳ್ದಾಗೆ ತುಂಬ ಸಂಪ್ರದಾಯಸ್ಥ ಕುಟುಂಬದವಳು. ಮನೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಳೆ, ಅಡುಗೆನೂ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರಂದರೆ ತುಂಬ ಮರ್ಯಾದೆ, ಭಯ, ಭಕ್ತಿ. ಅದೇ ಅಲ್ವೇನೆ ಮುಖ್ಯ. ಅವಳು ವೇಷ ಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಈಗಿನ ಕಾಲದ ಹುಡುಗಿರ್ತಾರ ಒಂದು ಸ್ಟೈಲ್ ಇಲ್ಲ, ಫ್ಯಾಷನ್ ಇಲ್ಲ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು. ಕಾಮಾಕ್ಷಿ, ಕಾಮಾಕ್ಷಿ, ಪೂಜಾ, ಮನೆಗೆ ಬಂದವ್ರ ಹತ್ರ ಹೀಗ ಮಾತಾಡೋದು? ಮತ್ತಿನೇನು, ಸ್ನೇಹಿತೆಯಾಗಿ ಬಂದವರು ಸ್ನೇಹದ ವಿಷಯ ಮಾತಾಡ್ಬೇಕು. ಅದನ್ನ ಬಿಟ್ಟು ತಂದಿಡೋ ಬುದ್ಧಿ ಯಾಕೆ? ಅವ್ರೇನ್ ತಂದಿಡೋಕ್ ಬಂದಿರ್ಲಿಲ್ಲಮ್ಮ, ಸರಿಯಾಗಿ ಹೇಳಿದ್ದಾರೆ. ಅದಿರ್ಲಿ, ನಮ್ಮ ಮನೇಲಿ ಹೇಗಿರ್ಬೇಕು ಅಂತ ಹೇಳಿದ್ದೆ, ಅದು ಹೀಗೆನಾ? ನಾನು ಹೀಗೆ ಇರೋದು. ಏನಂದೆ? ಹೌದು, ನಿನ್ ಗಂಡ ಹೇಗೆ ಕೇಳ್ತಾನೋ ಹಾಗೆ ಇರು ಅಂತ ನಮ್ಮಮ್ಮ ಹೇಳಿದ್ದಾರೆ. ಹೋ, ಈ ಮನೆ ಒಡೆಯೋ ವಿಷಯ ಹೇಳ್ಕೊಡಕ ನಿಮ್ಮಮ್ಮ ನಿನ್ನ ಕರ್ಕೊಂಡು ಹೋಗಿದ್ದು? ನೋಡಿ,
ನೀವು ನನಗೆ ಏನು ಬೇಕಾದರೂ ಹೇಳಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದು ಮಾತಾಡಿದ್ರು ನನಗೆ ಕೆಟ್ಟ ಕೋಪ ಬರುತ್ತೆ. ಇಲ್ಲ, ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಬೈದೆ ಮರ್ಯಾದೆ ಕೊಡಕ್ಕಾಗತ್ತಾ? ನಿಮ್ಮಮ್ಮ ಅವ್ರ ಅತ್ತೆ ಮನೇಲಿ ನೆಟ್ಟಿಗೆ ಸಂಸಾರ ಮಾಡಿದ್ರೆ ನಿನಗೂ ಒಳ್ಳೆ ಬುದ್ಧಿನೇ ಕಲಿಸ್ತಾ ಇದ್ರು. ಅಮ್ಮ ಏನಾಯ್ತಮ್ಮ? ಮೊದ್ಲು ನಿನ್ನ ಹೆಂಡತಿಗೆ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕನ್ನೋದನ್ನ ಕಲ್ಸ್ಕೊಡು. ಕಾಮಾಕ್ಷಿ ಅಮ್ಮನ ಹತ್ರ ಹಾಗ ಮಾತಾಡೋದು. ಏ ನೀನ್ ಏನಂದ್ಯೆ? ಅಯ್ಯಯ್ಯೋ, ನಾನೇನು ಸುಮ್ಮನೆ ಹೇಳದ್ನಾ? ಅಲ್ಲ ರೀ, ಬೀದಿಲಿ ಹೋಗೋರು ಬರೋರೆಲ್ಲ ನಮ್ಮನೆ ವಿಷಯಕ್ಕೆ ಯಾಕ್ರಿ ತಲೆ ಹಾಕ್ಬೇಕು? ಅವ್ಳು ಹೇಳಿರೋದು ಸರಿನೇ. ಏನ್ ಸರಿ? ಏನೋ ಸರಿ. ತಪ್ಪು ಮಾಡಿದಾಗ ಒದ್ದು ಬುದ್ಧಿ ಕಲ್ಸೋದ್ ಬಿಟ್ಟು ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಇಷ್ಟು ಬೇಗ ಹೆಂಡತಿ ಗುಲಾಮ ಆಗ್ಬಿಟ್ಯಾ? ಎಲ್ಲ ನನ್ನ ಕರ್ಮ. ಅಮ್ಮ ಏ ನೀನಾದ್ರೂ ಸುಮ್ಮನೆ ಇರೋದಲ್ವೇನೆ? ಎಷ್ಟೇ ಆದ್ರೂ ಅಮ್ಮನ ಮಗ ಅಲ್ವಾ, ನನ್ನ ಕರ್ಮ. ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಅಮ್ಮನಿದ್ರೆ ಹೆಂಡತಿ ಬೈತೀನಿ, ಹೆಂಡತಿ ಎದ್ರೆ ಅಮ್ಮನ್ ಬೈತೀನಿ. ಪ್ಲಾನ್ ಸಕ್ಸಸ್. ಪೂಜಾ, ಅಡಿಗೆ ರೆಡಿನಾ? ರೆಡಿ ಆಯ್ತು, ಬಂದೆ. ಬೇಗ ತಗೋಬಾ. ಪೂಜಾ, ಅಡಿಗೆ ಮಾಡಿದ್ಯಾರು? ಅತ್ತೆ. ನಿನ್ನೆ ಮಾಡಿದ್ಯಾರು? ನಾನು ಅನ್ಕೊಂಡೆ ನಾನು. ನಿನ್ನೆ ಇದ್ದಿದ್ದು ರುಚಿನೇ ಇಲ್ಲ. ಆ ಮುದ್ಕಿಗೆ ಅಡಿಗೆನೇ ಮಾಡಕ್ ಬರಲ್ಲ. ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪಿಲ್ಲ. ನನಗೆ ಅಮ್ಮ ಮಾಡಿದ ಅಡಿಗೆ ಬೇಡ. ನೀನ್ ಮಾಡಿದ್ರೆ ಅಡಿಗೆ ಮಾತ್ರ ಊಟ ಮಾಡೋದು, ಅಮ್ಮ ಮಾಡಿದ್ರೆ ತಿನ್ನಲ್ಲ. ಗೊತ್ತಾಯ್ತಾ? ಸರಿ ಆಯ್ತು, ನಾಳೆಯಿಂದ ನಾನೇ ಅಡುಗೆ ಮಾಡಿ. ಸರಿ, ಹೋಗಿ ಊದ್ಕಡ್ಡಿ ಹಚ್ಚು, ಬರ್ತೀನಿ. ಗೊತ್ತಲ್ಲ, 54. ಮಾ, ಊಟ ತುಂಬಾ ಚೆನ್ನಾಗಿತ್ತಲ್ಲ. 4 ಸಲ ಊಟ ಮಾಡ್ಬಿಟ್ಟಮ್ಮ. ಹೌದು, ಅಡಿಗೆ ಮಾಡಿದ್ಯಾರು? ನಾನೇ ಅನ್ಕೊಂಡೆ ಅವಳಿಗೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ. ಯಾಕೋ ಹಂಗಂತ್ಯ? ಅವಳು ಚೆನ್ನಾಗೇ ಮಾಡ್ತಾಳೆ, ಸ್ವಲ್ಪ ಅನುಭವ ಸಾಲದು ಅಷ್ಟೇ. ಏನ್ ಚೆನ್ನಾಗಿ ಮಾಡ್ತಾಳಮ್ಮ? ನೀನ್ ಅಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇದೀಯಾ, ಒಂದು ದಿನ ಆದ್ರೂ ಉಪ್ಪು ಕಮ್ಮಿ ಇದೆ, ಖಾರ ಕಮ್ಮಿ ಇದೆ ಅಂತ ಕಂಪ್ಲೇಂಟ್ ಹೇಳಿದಿನ? ಅಡಿಗೆ ಮಾಡೋ ಕೈಗುಣ ಅಂದ್ರೆ ಅದಮ್ಮ. ಅವಳು ಅಡಿಗೆ ಮಾಡ್ತಾಳ, ಅದೇನ್ ಮಾಡ್ತಾಳೋ ಗೊತ್ತಿಲ್ಲ. ಕಲಿತಾಳೆ ಬಿಡು, ಯಾಕೋ ಹಂಗಂತ್ಯ? ಅಮ್ಮ, ಆಫೀಸಲ್ಲಿ ತುಂಬಾ ವರ್ಕು, ತುಂಬಾ ಊಟ ಮಾಡ್ಬಿಟ್ಟಲ್ಲ, ಕಣ್ಯಾಕೋ ಸೆಳಿತಾ ಇದಮ್ಮ. ಅಯ್ಯೋ ಹೋಗಪ್ಪ, ಮಲ್ಕೋ, ರೆಸ್ಟ್ ಮಾಡು. ಸರಿ ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ಬೇಗ ಅಡಿಗೆ ಮಾಡಬೇಕು. ಅವ್ನು ನನ್ನ ಕೈ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಅಂತ ಅತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ? ಅಡಿಗೆ ಮಾಡೋಕೆ. ಇನ್ನು ಮುಂದೆ ನೀವು ಅಡುಗೆ ಮಾಡೋದು ಬೇಡವಂತೆ. ಇನ್ಮೇಲೆ ನಾನೇ ಅಡುಗೆ ಮಾಡ್ಬೇಕಂತೆ. ಹಾಗಂತ ಯಾರು ಹೇಳಿದ್ರು? ಅವರೇ ಹೇಳಿದ್ದು. ಅವರಿಗೆ ನಿಮ್ಮ ಅಡುಗೆ ಹಿಡ್ಸಲ್ವಂತೆ. ಇಷ್ಟು ವರ್ಷ ನಿನ್ನ ಅಡಿಗೆ ತಿಂದ್ಬಿಟ್ಟೆ ಬೆಳೆದ್ ನಾವು, ಆಗ ರುಚಿಯಾಗಿತ್ತ ಅಡಿಗೆ? ಬೇರೆ ಗತಿ ಇರಲಿಲ್ಲ, ಅದಕ್ಕೆ ತಿಂದಿರ್ತಾರೆ. ಈಗ ಅದಕ್ಕಿಂತ ಚೆನ್ನಾಗಿರೋ ಅಡುಗೆ ತಿಂದಮೇಲೆ ಅವ್ರಿಗೆ ಗೊತ್ತಾಗಿದೆ ರುಚಿ ಅಂದರೆ ಏನು ಅಂತ. ಹೌದಾ? ಬರಲಿ, ನಾನೇ ವಿಚಾರಿಸ್ತೀನಿ. ನನ್ನ ಅಡಿಗೆ ಕೈ ರುಚಿ ಬಗ್ಗೆ ಮಾತಾಡ್ತಾನ? ಅಮ್ಮ, ನಿನಗಿಷ್ಟ ಆಗಿರೋ ಸ್ವೀಟು ತುಪ್ಪದಿಂದ ಮಾಡಿದ್ದು, ತಗೋ. ಯಾಕಮ್ಮ? ನಾನು ಒಡಗೊಟ್ಟೋ ಮುದುಕಿ, ನಾನು ಗೂಬೆ. ನನಗೆ 60 ವರ್ಷ ಅರಳು ಮರಳು ಅಲ್ವಾ? ಹಾಗಂತ ಯಾವ ನನ್ನ ಮಗ ಹೇಳಿದ್ದು? ನಾನು ಮಳ್ಳಿ ಥರ ಇದ್ದು ಇನ್ನೊಬ್ರನ್ನ ಗೂಬೆ ಮಾಡ್ತೀನಿ ಅಲ್ವಾ? ನಾನು ಹಳ್ಳಿ ಗುಗ್ಗು, ನನ್ನನ್ನು ಕಟ್ಕೊಂಡ್ರೆ ನರ್ಕದಲ್ಲಿದ್ದಾಗೆ ಅಂದಮೇಲೆ ಯಾಕ್ರಿ ಕಟ್ಕೊಂಡ್ರಿ? ನೀನು ಹುಟ್ಟಿಸಿದ ಭಾಗ್ಯಕ್ಕೆ ಇದೇನಾ ನನಗೆ ಸಿಗೋ ಬಹುಮಾನ? ನಿಮ್ಮನ್ನು ನಂಬ್ಕೊಂಡು ನಮ್ಮಪ್ಪ ಅಮ್ಮನ ಬಿಟ್ಟು ಬಂದಿದ್ದಕ್ಕೆ ಇದೇನಾ ನೀವು ತೋರಿಸೋ ಮರ್ಯಾದೆ? ಅಮ್ಮ, ಅದು ಹಾಗಲ್ಲ. ಹಾಗಲ್ಲ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಈ ತಾಳಿ ಮುಟ್ಟಿ ಆಣೆ ಮಾಡಿ ಹೇಳಿ. ನಿನಗೆ ತೋರಿಸೋ ಪ್ರೀತಿನ ಒಂದು ನಾಯಿಗೆ ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು. ಕಡೆ ಪಕ್ಷ ಅದು ನನ್ನ ಮುದುಕಿ ಅಂತಿರ್ಲಿಲ್ಲ. ನಿನ್ನ ಮುಖ ನೋಡಕ್ ಅಸಹ್ಯ ಆಗುತ್ತೆ. ಅಮ್ಮ ಪೂಜಾ, ಇನ್ನೊಂದ್ಸಲಿ ಏನಾದರೂ 44, 24 ಅಂತ ಬನ್ನಿ, ನಿಮಗೆ ಸರಿಯಾಗಿ ಮಾಡ್ತೀನಿ. ಕೊಡೋಳು ಬಂದಾಗ ತುತ್ತು ಕೊಟ್ಟ ಮರಿ ತುತ್ತ
ಅತ್ತೆ ಅತ್ತೆ ಇವರು ನಿನ್ನೆಯಿಂದ ಮನೆಗೆ ಬಂದಿಲ್ಲ ಅತ್ತೆ. ಅವ್ರ ಫ್ರೆಂಡ್ಸ್ನ ಕೇಳಿದ್ರೆ ಬೈಕ್ ಆಕ್ಸಿಡೆಂಟ್ ಆಗಿದೆ ಅಂತಿದ್ದಾರೆ. ನಂಗೆ ತುಂಬ ಭಯ ಆಗ್ತಿದೆ ಅತ್ತೆ. ಹೆದರ್ಕೋಬೇಡ ಪೂಜಾ, ಅವನಿಗೇನೂ ಆಗಿರಲ್ಲ. ದೇವ್ರಿದ್ದಾನೆ. ಅವ್ರ ತಾತನ ಮನೆಗೆ ಹೋಗಿರ್ಬೋದು, ಹುಡ್ಕೊಂಡು ಬರೋಣ, ಅಲ್ಲಿ ಸಿಗ್ಬೋದೇನೋ. ಇಲ್ಲ ಅತ್ತೆ. ಎಕ್ಸ್ಕ್ಯೂಸ್ ಮೀ, ಹರ್ಷ ಅವ್ರ ಮನೆ ಇದೇನಾ? ಹೌದು. ಥ್ಯಾಂಕ್ ಯು. ಏಯ್ ನಿಂತ್ಕೊಳೆ. ನೀನು ಯಾರು ಅಂತಾನೆ ಹೇಳ್ದೆ ಒಳ್ಳೆ ಮಹಾರಾಣಿ ಥರ ಹೋಗ್ತಿದ್ಯಲ್ಲ. ಯಾರೇ ನೀನು? ಇದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಅವ್ರ ಧರ್ಮಪತ್ನಿ ಸೀಮಾ ಹರ್ಷ. ಅದ್ ಹೇಗೆ ಆಗತ್ತೆ? ತಾಳಿ ಕಟ್ಕೊಂಡಿರೋ ಹೆಂಡತಿ ನಾನಿರ್ಬೇಕಾದ್ರೆ? ತಾಳಿ ನನಗೂ ಕಟ್ಟಿದ್ದಾರೆ. ನಾ ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ಏಯ್ ನೀವು ಒಳಗಡೆ ಹೋಗು. ಹರ್ಷ, ಏನು ಇದೆಯಲ್ಲ? ಯಾರು ಇವಳು? ಅದರಲ್ಲಿ ಇದೆಯಲ್ಲ, ಅವಳು ನನ್ನ ಹೆಂಡತಿ. ಒಬ್ಬ ಹೆಂಡತಿ ಬದುಕಿರ್ಬೇಕಾದ್ರೇನೆ ಇನ್ನೊಬ್ಳನ್ನ ಹೆಂಡತಿ ಅಂತ ಕರ್ಕೊಂಡು ಬಂದಿದ್ದೀರಲ್ಲ, ಇದು ನಿಮ್ಗೆ ಸರಿನಾ? ಮದುವೆ ಒಂದಾದ್ರೆ ಸಾಕ? ನನಗಿರೋದು ಒಂದೇ ಜೀವನ, ಒಂದೇ ಬದುಕು. ಅದನ್ನ ಜೀವನ ಪೂರ್ತಿ ನಿಮ್ಮ ಜಗಳ ನೋಡ್ತಾ ಕರ್ಮ ನನಗಿಲ್ಲ. ನನಗೆ ಬೇಕಿರೋದು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ಇದನ್ನ ಅವಳೇ ಒಪ್ಕೊಂಡ್ಮೇಲೆ ನಿಮ್ದೇನು ಮಾತು? ಏನೇ ಮಾಡ್ತಿದ್ಯಾ? ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ. ಅದನ್ನ ಮಾಡ್ಬೇಕಾಗಿರೋಳು ನಾನು. ಆ ಹಕ್ಕಿರೋದು ನನಗೆ. ನನ್ನ ಗಂಡನ್ನೇ ಮರಳು ಮಾಡಿ ನನ್ನ ಮನೆಗೆ ನುಗ್ಗಿ ನನ್ನ ಜೀವನನೇ ಹಾಳು ಮಾಡ್ತಿದ್ಯಾ? ನಡಿಯೇ. ನಾನು ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡತಿ. ನೀನು ಹೇಳಿದ ತಕ್ಷಣ ನೀನು ಅವ್ರ ಹೆಂಡತಿ ಆಗಲ್ಲ. 100 ಜನರ ಮುಂದೆ ಅವ್ರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡವಳು ನಾನು. ನಾನು ಅವ್ರ ಮಗುವಿನ ತಾಯಿ ಕಣೆ. ನಡಿಯೇ. ನಾನು ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ ಕಣ್. ಈ ವಿಷಯನ ನಿಮಗೆ ಪೂಜೆ ಮಾಡಿ ಹೇಳೋಣ ಅಂತ ಬಂದೆ. ಹೇಳ್ರಿ ಅವಳಿಗೆ, ಹೇಳ್ರಿ ಅವಳಿಗೆ ಈ ಹಕ್ಕಿರೋದು ನನಗೆ ಅಂತ ಹೇಳ್ರಿ ಅವಳು. ನೀನು ಹೇಳೋದು ಸರಿನೇ, ಹಕ್ಕಿರೋದು ನಿಂಗೆ. ಆದರೆ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರಂತ ಗೊತ್ತಾ? ಗಂಡ ದೀರ್ಘಾಯುಷವಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲಿ ಅಂತ. ಆದರೆ ಅದಕ್ಕೂ ನಿನಗೂ ಸಂಬಂಧನೇ ಇಲ್ವಲ್ಲೇ? ಗಂಡನ ಮೇಲೆ, ಅವನ ಮಾತಿನ ಮೇಲೆ ಬೆಲೆ ಇಲ್ಲ ಅಂದಮೇಲೆ ಈ ಪೂಜೆಗೆ ಏನು ಬೆಲೆ ಇದೆ? ಅಮ್ಮ ನಡೀರಿ ಹೋಗೋಣ. ಇವತ್ತು ನಾಳೆನೂ ಸರಿ ಹೋಗುತ್ತೆ ಅನ್ಕೊಂಡಿದ್ದ ಆಸೆ ಇವತ್ತಿಗೆ ಮಣ್ಪಾಲಾಯ್ತು. ಹೆತ್ತ ತಾಯಿಗೆ, ಕಟ್ಕೊಂಡಿರೋ ಹೆಂಡತಿಗೆ ಮರ್ಯಾದೆ ಇಲ್ಲ ಅಂದಮೇಲೆ ನಾಳೆ ನನ್ನ ಹುಟ್ಟೋ ಮಗುಗೆ ಈ ಮನೇಲಿ ಪ್ರೀತಿ ಸಿಗತ್ತೆ ಅನ್ನೋದು ಮೂರ್ಖತನ. ನಡೀರಿ ನಾವು ಹೋಗೋಣ. ಹರ್ಷ, ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಕೇಳ್ತೀನಪ್ಪ. ಇಲ್ಲ ಅನ್ಬೇಡ. ನನ್ನ ಸತ್ತ ಮೇಲೆ ಕಾಮಾಕ್ಷಮ್ಮನ ಥರ ಬೀದಿ ಹೆಣ ಮಾಡಬೇಡ. ನನ್ನ ಚಿತೆಗೆ ನೀನೇ ಬೆಂಕಿ ಇಡಪ್ಪ. ಅಮ್ಮ, ಅವ್ರು ಯಾರು ಗೊತ್ತಾ? ನಾನು ಕುಡಿದು ರೋಡಲ್ಲಿ ಬಿದ್ದಾಗ ನನ್ನ ಆರೈಕೆ ಮಾಡಿ, ನಾನು ಮಾನಸಿಕವಾಗಿ ಕುಗ್ಗಿ ಹೋದಾಗ ಶಕ್ತಿ ತುಂಬಿ ನನಗೆ ಪುನರ್ಜನ್ಮ ಕೊಟ್ಟ ದೇವ್ರಮ್ಮ. ನೀವು ಅನ್ಕೊಂಡಂಗೆ ಅವ್ರು ನನ್ನ ಹೆಂಡತಿ ಅಲ್ಲ, ಮನೋವೈದ್ಯೆ ಡಾಕ್ಟರ್ ಸೀಮಾ. ಸೀಮಾ ಅವರೇ, ಒಡೆದೋಗ್ತಿರೋ ನಮ್ಮ ಕುಟುಂಬನ ನೀವು ಜೋಡಿಸ್ಬಿಟ್ರಿ. ತುಂಬ ಉಪಕಾರ ಆಯ್ತಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ಎಲ್ಲ ಗೊತ್ತಿಲ್ಲದೆ ನಿಮ್ಮನ್ನ ಬಾಯಿಗೆ ಬಂದಾಗೆಲ್ಲ ಹೇಳ್ಬಿಟ್ಟೆ. ಒಬ್ಬ ಮನೋವೈದ್ಯಾಗಿ ನಾನ್ ಮಾಡಿದ್ದಿಷ್ಟೇ. ಮಕ್ಳಿಬ್ರು ಒಂದೇ ಗೊಂಬೆಗಾಗಿ ಜಗಳ ಆಡ್ತಿರುವಾಗ ಆ ಗೊಂಬೆನ ನಾನ್ ಕಿತ್ಕೊಂಡೆ. ಮಕ್ಳಿಬ್ರು ಜಗಳ ಮರ್ತು ಒಂದಾಗ್ಬಿಟ್ರು. ದಯವಿಟ್ಟು ಇನ್ಮುಂದೆ ಆದ್ರೂ ತಿದ್ಕೊಳ್ಳಿ. ಕಳ್ದೋಗಿರೋದು ಮತ್ತೆ ಸಿಗೋದಿಲ್ಲ. ಎನಿವೆ, ಗುಡ್ ಲಕ್ ಹರ್ಷ. ಥ್ಯಾಂಕ್ ಯು.
ಸೊ ಈ ತಂಡ ಮಾಡಿದಂತಹ ಅಭಿನಯ ನಮ್ಮ ಜಡ್ಜಸ್ಗೆ ಹೇಗನ್ಸ್ತು ಅಂತ ಕೇಳೋಣ. ಈ ಸಿನಿಮಾ ಬಂದು ಟೋಟಲಿ ಡಿಫ್ರೆಂಟ್. ಯಾಕೆಂದ್ರೆ ನನಗೇನ್ ಅನ್ಸ್ತಿತ್ತು, ಜಗಳ ಹಿಂಗಲ್ಲ, ಪ್ರತಿ ಸರಿ ಸೀನ್ ಮಾಡುವಾಗ್ಲೂ ಜಗಳ ಹಿಂಗ್ ಆಡ್ತಾರ ಅತ್ತೆ ಸೊಸೆ ಹಿಂಗ್ ಇರುತ್ತಾ ಅಂತ ನಾನು ಪ್ರತಿ ಸರಿ ಕಿಶೋರ್ ಸರ್ಜಾ ಅವ್ರನ್ನ ಕೇಳುವೆ. ಇಲ್ಲ ಮೇಡಮ್, ನಮ್ಮನೇಲೇ ಆಗ್ತಾ ಇರುತ್ತೆ, ನಮಗೂ ಗೊತ್ತಿದೆ, ನೀವು ಮಾಡಿ ಮೇಡಮ್, ನೀವು ಮಾಡಿ. ಸೊ ಅದಂಗೆ ಆ ಫ್ಲೋ ಹಂಗೆ ಬಂತು ಬಿಗಿನಿಂಗಿಂದ ಎಂಡ್ವರೆಗೂ. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಕಿಶೋರ್ ಸರ್ಜಾ ಸರು ಮತ್ತು ಅರ್ಜುನ್ ಸರ್ಜಾ ಅವ್ರ ಪ್ರೊಡ್ಯೂಸರು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಈ ಸಿನಿಮಾ ಇವಾಗ ನೋಡ್ಬೇಕಾದ್ರೆ ನಾನೆಲ್ಲ ರೀಕಲೆಕ್ಟ್ ಮಾಡ್ಕೋತಿದ್ದೆ, ನಾನು ಹಿಂಗೆ ಮಾಡ್ತಿದ್ನ, ಹಿಂಗೆ ಈ ಡೈಲಾಗ್ ಹಿಂಗೆ ಹೇಳ್ತಿದ್ನ ಅಂತ. ಬಟ್ ತುಂಬ ಎಂಜಾಯ್ ಮಾಡಿದೆ. ಮಾನ್ಯ ತುಂಬ ಚೆನ್ನಾಗಿ ಮಾಡಿದೆ. ವರ್ಷ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ರಿ. ಗಜ ಅವರೇ, ಆ್ಯಸ್ ಯೂಶುವಲ್ ಯು ಆರ್ ಎ ವಂಡರ್ಫುಲ್ ಆ್ಯಕ್ಟರ್. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿತ್ತು. ಎಲ್ಲರೂ ಸೇರಿ ನಾವು ನಿಟ್ಟಲ್ಲಿ ನನ್ನ ಪ್ರೇಮನ್ನು ಒಂದು 25 ವರ್ಷ ಹಿಂದೆ ಕರ್ಕೊಂಡೋಗಿ ಸುತ್ತಮುತ್ತ ಸೆಟ್ಟಲ್ ಆದ ವಿಷಯಗಳು, ಅದನ್ನ ಜನ ಸ್ವೀಕರಿಸಿದ ರೀತಿ ಇದೆಯಲ್ಲ ಈ ಫಿಲ್ಮ್ನ. ಇನ್ಫ್ಯಾಕ್ಟ್ ಅಣ್ಣವರೇ ಈ ಫಿಲ್ಮ್ ನೋಡಿ ನನ್ನ ಕೈ ಇಟ್ಕೊಂಡು ಏನ್ ಚೆನ್ನಾಗಿದೆ ಪಿಕ್ಚರ್ ರಮೇಶ್, ಎಷ್ಟು ಚೆನ್ನಾಗಿದೆ ರೋಲ್ ಅಂತೆಲ್ಲ ಹೇಳಿದ್ರು. ನನಗೆ ನೆನಪಿದೆ. ಆ ಥರ ಒಂದು ಇಂಪ್ಯಾಕ್ಟ್ ಮಾಡಿದಂಥ ಚಿತ್ರ ಅದು. ಅಂಡ್ ಇವತ್ತುವರೆಗೂ ಆ ಸಮಸ್ಯೆ ಹಾಗೆ ಇರೋದ್ರಿಂದ ಜನಕ್ಕೆ ಈಗಲೂ ಇಷ್ಟ ಆಗುವಂಥ ಚಿತ್ರ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಮಾನ್ಯ. ಯು ಆರ್ ಟೆರಫಿಕ್ ಮಾನ್ಯ. ಥ್ಯಾಂಕ್ ಯು ಸರ್. ಇವತ್ತಂತೂ ಪ್ರೇಮ ನೀವು ಮಾಡಿದ್ದೆಲ್ಲ ನೆನಪಾಗ್ತಿತ್ತು ನನಗೆ. ವೇಶ್ ಯು ಆರ್ ಶೌಟಿಂಗ್, ವಾಕಿಂಗ್, ಟರ್ನಿಂಗ್, ವಾಯ್ಸ್ ಅಲ್ಲೆಲ್ಲ ಇಮೋಷನ್ ಏನ್ ಪರ್ಫೆಕ್ಟ್ ಆಗಿ ಬರ್ತಿತ್ತು ನಿಮ್ಮ ಡಿಕ್ಷನ್ ಅಲ್ಲಿ. ಅಂದ್ರೆ ಬಹಳ ಇಷ್ಟ ಆಯ್ತು ಮಾನ್ಯ. ನಿಮ್ಮ ರೋಲ್. ವರ್ಷ ಅಗೈನ್ ನಮಸ್ಕಾರ. ಅಂದ್ರೆ ನಿಮ್ಮ ವಯಸ್ಸಿಗೆ ಒಂದು 40 ವರ್ಷ ಜಾಸ್ತಿ ಇರ್ಬೋದು ಈ ಪಾತ್ರ. ಆ ನಿಧಾನವಾದ ನಡಿಗೆ ಇರ್ಬೋದು, ಆ ವಾಯ್ಸೇ ಬೇರೆ ತರ ಆಗತ್ತೆ, ರೆಂಡರಿಂಗ್ ಸ್ಲೋ ಆಗುತ್ತೆ, ಎಲ್ಲವೂ ನೀವು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ರಿ. ಸೂಪರ್. ಯಾರಿಗೆ ಎಷ್ಟು ಸ್ಟಾರ್ ರೇಟಿಂಗ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಮಾನ್ಯ ಅವರಿಗೆ ಸ್ಟಾರ್ ರೇಟಿಂಗ್ಸ್. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 54 ಅಲ್ಲ 4 ಪಾಯಿಂಟ್. ಮೇಡಮ್ ನಿಶ್ವಿಕಾ 34 ಅಲ್ಲ 4.5. ಥ್ಯಾಂಕ್ ಯು. 4.5, 4.5, 4 ಸಿಕ್ಕಿದೆ. ಈಗ ವರ್ಷ ಅವರಿಗೆ. ತರುಣ್ ಅವರೇ? ಅವ್ರು ಪ್ರತಿ ಸತಿನೂ ಬಂದಾಗ ಅವ್ರ ವಯಸ್ಸಿನ ಮೀರಿ ಪಾತ್ರ ಮಾಡಿದ್ದಾರೆ. ಅವ್ರು KGF ಮಾಡ್ಬೇಕಾರ್ಲೂ ಅಷ್ಟೇ, ಮತ್ತೆ ಇನ್ನೊಂದ್ಸತಿ ಮಾಡ್ಬೇಕಾರ್ಲೂ ಅಷ್ಟೇ. ಇವತ್ತು ಅಂದ್ರೆ ಶಿ ಇಸ್ ರೆಡಿ ಟು ಎಕ್ಸ್ಪ್ಲೋರ್. ಅವರು ಸರ್ ನನ್ಗೆ ಯಾಕೆ ನನಗೊಂದು ಲೀಡ್ ಹೀರೋಯಿನ್ ತರದೇ ಕೊಡಿ ಅನ್ನೋ ಥರದಲ್ದೇನೆ ಶಿ ಇಸ್ ಬಿನ್ ಎಕ್ಸ್ಪ್ಲೋರಿಂಗ್ ದಟ್ ಅಂಡ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಬೆಟರ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ಫಾರ್ ಮೀ ಟುಡೇ ಇಟ್ ಇಸ್ ಅ 5. ಓಹೋ, ವರ್ಷ ಹಂಗೆ ಸಿಕ್ಕಿದೆ 5. ಒಂದ್ ಕೆಲಸ ಮಾಡ್ತೀನಿ, ನಿಶ್ವಿಕಾ ಹತ್ರ ಕೇಳ್ತೀನಿ. ನನಗೂ ಇವತ್ತು ವರ್ಷನ್ ಪರ್ಫಾರ್ಮೆನ್ಸ್ ಬಹಳ ಇಷ್ಟ ಆಯ್ತು. ಸೊ ನನ್ನ ಕಡೆಯಿಂದನೂ 5. ಇದೀಗ ಮೇಡಮ್ 5. ಮರಿಬೇಡ ವರ್ಷ ದಿಗ್ಗಜರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್. ತತ್ವಜ್ಞಾನಿ ಅಂತ ತಿಳಿಬೇಡ. ಕಂಗ್ರ್ಯಾಚುಲೇಷನ್ಸ್ ವರ್ಷ, ಯು ಡಿಸರ್ವ್ ಇಟ್. ಕಂಗ್ರ್ಯಾಚುಲೇಷನ್ಸ್. ನನಗೆ ಒಳ್ಳೆ ಸೀನ್ ಅಲ್ವಾ, ಒಳ್ಳೆ ಪಿಕ್ಚರು. OG ಅಲ್ಲಿರ್ಬೇಕಾದ್ರೆ ಬರೀ CG ಹತ್ರನೇ ಯಾಕೆ ಆ್ಯಕ್ಟ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಡೈರೆಕ್ಟ್ರೇ ದಾರಿ ಮಾಡಿಕೊಟ್ಬಿಟ್ಟಿದ್ದಾರೆ. ಪ್ರೇಮ ಮೇಡಮ್ಗೆ, ರಮೇಶ್ ಸರ್ಗೆ. ಹೌದು, ನಿಶ್ವಿಕಾ ಅವರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ರಮೇಶ್ ಅರವಿಂದ್ ಸರ್ ಅಂಡ್ ಪ್ರೇಮ ಮೇಡಮ್. ಆಕ್ಷನ್. ಬಾತೆ ಹೋಗೋಣ. ನಿಂತ್ಕೊಳ್ಳಿ. ನಿನ್ನೆವರೆಗೂ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ ನೀವು ಇವತ್ತು ಕೈ ಹಿಡ್ಕೊಂಡು ಜೊತೆಗೆ ನಡ್ಕೊಂಡು ಹೋಗೋ ಕಾರಣ ನಾನಾ? ಈ ಒಗ್ಗಟ್ಟು ಮೊದಲೇ ಇದ್ದಿದ್ರೆ ಇದೆಲ್ಲ ಆಗ್ತಿದ್ದ? ಅಲ್ಲಮ್ಮ, ನಿಮ್ ದೇಹದ ಒಂದು ಅಂಗ ನಾನು. ನಿಮಗೂ ನೋವಾದ್ರೆ ನನಗೆ ಹೇಗೆ ನೋವಾಗುತ್ತೋ ಅದೇ ಥರ ನಾನು ಅರ್ಥಾಂಕಿಮ. ಇವಳು ನೋವಾಗಿದ್ರೆ ನನಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ನಿಮ್ಗೆ ಅರ್ಥ ಆಗ್ಲಿಲ್ವಮ್ಮ? ಬಂದಲ್ಲಿ ಏನೋ ತಪ್ಪು ಮಾಡಿರ್ಬೋದು, ಆದ್ರೆ ಚಿಕ್ಕವಳು ಅಂತ ಕ್ಷಮಿಸ್ಬೋದಾಯ್ತಲ್ಲಮ್ಮ. ಏನು ನಿನ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಸಂತೋಷ ಪಡ್ತಿದ್ಯಾ? ನೀನಾರು ಮಾಡಿದ್ಯೇನೋ? ಮದುವೆ ಆಗಿ ಬಂದಾಗ ಬಾಯಿ ತುಂಬಾ ಅಮ್ಮೋ 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 ಅಂತಿದ್ಯಲ್ಲ, ಮನಸ್ಫೂರ್ತಿಯಾಗಿ ಯಾವಾಗಲಾರು ಒಂದು ಸಲ ಅವ್ರನ್ನ ಅಮ್ಮನ ತರ ನೋಡಿದ್ಯಾ ನೀನು? ನೀನಾಗ ನೋಡಿದ್ರೆ ಅವರು ನಿನ್ನ ಮಗಳಾಗೆ ನೋಡಿರೋಳು. ಎಲ್ಲಿ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಓದಾಡ್ತಿರೋದು ನಾನು. ದೇವರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿ ಜೀವನ ಪೂರ್ತಿ ಮಗನ ಜೊತೆ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ, ನೀವೇ ಈಗ ಕಿತ್ತಾಡ್ತಾ ಕೂತ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ಹೋಗಿ
ಹೋಗಿ. ಸರ್ ಇಟ್ಸ್ ನಾಟ್ ಅ ಜೋಕ್ ಸರ್. 27 ವರ್ಷ ಹಿಂದೆ ಮಾಡಿದಂತ ಸೀನ್ ನ ಅವ್ರು ಸಿಂಗಲ್ ಟೇಕ್ ಅಲ್ಲಿ ಅದೇ ಎಕ್ಸ್ಪ್ರೆಷನ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ದಟ್ ಈಸ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರು. ನಂದು ಇನ್ನೊಂದು ಪರ್ಸನಲ್ ರಿಕ್ವೆಸ್ಟ್ ಆಸ್ ಅ ಫ್ಯಾನ್, ಸುತ್ತಮುತ್ತ ಸಾಂಗ್ ಹಾಕಿ ನಂಗೆ ರಮೇಶ್ ಸರ್ 30 ಸೆಕೆಂಡ್ಸ್ ಆ ಸಾಂಗ್ ಮಾಡ್ಬೇಕು. ನನ್ನ ಮೋಸ್ಟ್ ಫೇವರೇಟ್ ಸಾಂಗ್ ಸರ್, ಪ್ಲೀಸ್ ಮೈ ರಿಕ್ವೆಸ್ಟ್ ಸರ್. ಸೂಪರ್ ಸೂಪರ್ ಸೂಪರ್. ಅದು ಆಕ್ಚುಲಿ ವೈಟ್ ಅಂಡ್ ವೈಟ್ ಅಲ್ಲಿ ಅವ್ರು ಮಾಡೋದು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಅದು. ಮುತ್ತು ಕೊಡೋಳು ಬಂದಾಗ ಮುತ್ತು ಕೊಟ್ಟೋಳ ಮರಿಬೇಡ. ಮುತ್ತು ಕೊಡೋಳು ಬಂದಾಗ ಬರೆದು ಅಂತ ಕೇಳಿಬೇಡ. ಸರ್ ಇವತ್ತು ಕಾಲರ್ ಎತ್ತಿ ಹೇಳ್ತಾ ಇದೀವಿ ಸರ್, ನಮ್ಮ ನಾಡಲ್ಲಿ ನಿಮ್ಮಂತ ಲೆಜೆಂಡರಿ ಆಕ್ಟರ್ಸ್ ಇದಾರೆ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ ಸರ್. ನಮ್ಮೆಲ್ಲರ ಹೆಮ್ಮೆ. ಥ್ಯಾಂಕ್ ಯು. ಈ ಸೀಸನ್ ನ ಒನ್ ಆಫ್ ದ ಪರ್ಫೆಕ್ಟ್ ರೀಕ್ರಿಯೇಷನ್ ಅಂತ ಅಂದ್ರೆ ಇದೇ ಆಗಿರತ್ತೆ. ಆಪ್ತ ಮಿತ್ರ ಸರ್ ಅಲ್ಲಿ ರಮೇಶ್ ಸರ್ ವಿಷ್ಣುದಾದನ್ಗೆ ಕ್ಯಾಪ್ಟನ್ ಅಂತ ಕರೀತಾರೆ, ಅವರು ವೈಸ್ ಕ್ಯಾಪ್ಟನ್ ಅಂತ ಕರೀತಾ ಇರ್ತಾರೆ. ಅಲ್ಲಿ ನಮಗೆ ಈ ಶೋ ನಲ್ಲಿ ಸರ್ ಯು ಆರ್ ದಿ ಕ್ಯಾಪ್ಟನ್ ಸರ್. ಥ್ಯಾಂಕ್ ಯು ರೀ. ಕ್ಯಾಪ್ಟನ್ ಫಾರ್ ಅಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಾಗೂ ಬಿಂದ್ಯಾ ಅವರು ಅಭಿನಯಿಸಿರುವಂತಹ ಹಳ್ಳಿ ಸೊಗಡಿನ ಕಥೆ ಇರೋ ಸೂಪರ್ ಹಿಟ್ ಸಿನಿಮಾ ಹಳ್ಳಿ ಮೇಷ್ಟ್ರು. ಈ ಸಿನಿಮಾವನ್ನ ನಮ್ಮ ವೇದಿಕೆ ಮೇಲೆ ಮತ್ತೊಮ್ಮೆ ಸೃಷ್ಟಿ ಮಾಡೋದಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತುಮಕೂರಿನ ದೀಪಿಕಾ. ಏನಕ್ಕ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಗೋಗಿದ್ದಕ್ಕ? ಯಾಕಕ್ಕ ಒಂಥರ ಇದ್ಯಾ? ಬಾಯ್ ಬಿಡಕ್ಕ. ಯಾಕೋ ಮನ್ಸೇ ಚೆನ್ನಾಗಿಲ್ಲ ಕಣೋ. ನಿನ್ಗೂ ಮನಸ್ಸು ಸರಿಲ್ಲ ಅಂತೀಯ, ಅವನಿಗೂ ಮನಸ್ಸು ಸರಿಲ್ಲ ಅಂತಾನೆ. ನಿಮ್ಮಿಬ್ರಿಗೆ ಏನಾಗಿದೆ ಅಕ್ಕ? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರ್ಗೆ ಹೊಸ ಮೇಷ್ಟ್ರು ಬರ್ತಾರಂತಲ್ಲ, ಅದಕ್ಕೆ ಹೆದರ್ಕೊಂಡು ಅಂತ ಕೂತಿದ್ದಾನೆ. ಯಾಕೋ ಹೆದರ್ಕೊಂಡು ಕೂತಿದೀಯಾ? 2 ದಿವಸ ಮೇಷ್ಟ್ರು ಕೂಡೋ ಚೇರಲ್ಲಿ ಮುಳ್ಳಿಟ್ಬಿಟ್ರೆ 3ನೇ ದಿವ್ಸಕ್ಕೆ ಅವರೇ ಓಡೋಗ್ತಾರೆ ಅಲ್ವಾ ಅಕ್ಕ? ಈ ವರ್ಷನೂ ಮುಳ್ಳಿಟ್ಟು ಸ್ಕೂಲ್ ಹಾಳು ಮಾಡ್ಕೋಬೇಡ್ರು, ಮರ್ಯಾದಾಗ ಸ್ಕೂಲ್ಗೆ ಹೋಗ್ರಲ್ಲೋ. ಅದೆಲ್ಲ ಆಗ್ಲಿ,
ನಿನಗೇನಾಗಿದೆ ಹೇಳಕ್ಕ? ನನಗ ನಮ್ಮ ಚೇರ್ಮನ್ರು ನನಗೆ ಮದುವೆ ಮಾಡೋದಕ್ಕೆ ಗಂಡು ಹುಡುಕ್ತಾ ಇದ್ದಾರೆ. ಅದಕ್ಕೆ ಮನ್ಸಿಗೆ ಕಷ್ಟವಾಗಿದೆ. ಚೇರ್ಮನ್? ಅವನು ಚೇರ್ಮನ್ ನಿನ್ನ ಕಂಡು ಹುಡ್ಕೋಕೆ? ಚೇರ್ಮನ್ ನಮ್ಮಪ್ಪ ಕಣೋ. ಯಾಕಕ್ಕ ನಿಮ್ ಮದ್ವೆ ಅಂದ್ರೆ ಆಗಲ್ವಾ? ಮದುವೆ ಅಂದ್ರೆ ಇಷ್ಟಾನೇ, ಆದ್ರೆ ಗಂಡ ಹಿಡಿಸ್ಬೇಕಲ್ಲ. ಅಕ್ಕ ನಿಂಗ್ ಯಾವ ತರ ಗಂಡ್ಬೇಕಕ್ಕ? ನಿನ್ ಗಂಡ ಹೆಂಗಿರಬೇಕು? ಬಂದಿದ್ದೀನಿ ಸರ್. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಿಲ್ವಲ್ಲ? ಇಲ್ಲೇ ಇದೆ ಸರ್. ಓಹೋ, ನೀವೇನಾ ಕಪ್ಪೆರಾಯ? ಯಾರು ನಿಮ್ಗೆ ಹೆಸರಿಟ್ಟಿದ್ದು? ಸರ್ ನನ್ನ ಹೆಸರು ಕೆಂಪ್ರಾಯ ಸರ್. ಎಲ್ರು ನನ್ನ ಮೂತಿ ನೋಡಿ ಕಾಪ್ರಾಯ ಕಾಪ್ರಾಯ ಅಂತೇಳಿ ಕರೀತಾರೆ ಸರ್. ಓಹೋ, ನಿಮ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಎಲ್ಲಿ ಕಾಣ್ತಾನೆ ಇಲ್ಲ? ಇಲ್ಲೇ ಇದಾವೆ ಸರ್. ಓಹೋ, ನೀವೇನಾ? ಇವತ್ತು ಮೊದಲೇ ದಿನ ಅಂತ ತ್ರಿಮೂರ್ತಿಗಳನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಾಳೆಯಿಂದ ಕೂತ್ಕೊಳ್ಳಿ. ಸರಿ, ಇವಾಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಸರ್ ನೀನ್ ಹೇಳೋ. 4 ಎಷ್ಟು? 4 8 4 1 ತಾನೆ. 2 8 ಎಲ್ಲಿಂದ ಬರ್ತಾ ಇದೆ? ಅದ್ ಸರಿ, 5 3 ಎಷ್ಟು? 5 3 ಅಯ್ಯೋ 8 ಕಣೋ. 8 ಕಣೋ. ಬರ್ತಾ ಬರ್ತಾ ಮೇಸ್ಟ್ರಿಗೆ ಯಾಕೋ ಮರ್ಯಾದೆ ಕಮ್ಮಿ ಆಗ್ತಿದೆಯಲ್ಲ. ನಿನ್ ಕೂತ್ಕೋ. ಓಹೋ, ಇದಾ ವಿಷಯ? ಹೇಳ್ಮೇಲೆ ತಪ್ಪಾಯ್ತು ಬಿಡಿ ಸರ್. ವಯಸ್ಸಿಗೆ ಬಂದಿರೋ ಹುಡುಗಿ ಚಿಕ್ಕ ಮಕ್ಳ ಜೊತೆ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟು ದಿವಸ ಸ್ಕೂಲ್ ಮುಚ್ಚಿತ್ತು, ಇವರೆಲ್ಲ ನನ್ನ ಜೊತೆನೆ ಇದ್ರು. ಈಗ ದಿಢೀರ್ ಅಂತ ಸ್ಕೂಲ್ ಬಾಗ್ಲು ತೆಗಿತ್ತು, ನನ್ನ ಜೊತೆ ಯಾರು ಇಲ್ಲ. ಅದಕ್ಕೆ ಬೇಜಾರಾಯ್ತು, ಬಂದ್ಬಿಟ್ಟೆ. ನಾನು ಇಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳ. ಆಹಾ, ಯಾಕೆ? ಕೋತಿ ತಾನ್ ಕೆಡೋದಲ್ಲೇ ವನನೆಲ್ಲ ಕೆಡಿಸ್ಲಿ ಅಂತನಾ? ಅಯ್ಯೋ, ನಾನು ತುಂಬಾ ಒಳ್ಳೆ ಹುಡುಗಿನೇ ಸರ್. ಬೇಕಾದ್ರೆ ಒಂದು ಸೀಟ್ ಕೊಟ್ಟು ನೋಡಿ. ಸೀಟಾ? ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ, ನಡಿಯಾಚೆ. ನಡಿಯೇ. ಕೂತ್ಕೊಂಡು ಹೋಗ್ಲಿ ಬಿಡಿ ಸರ್. ಸುಮ್ಮನೆ ಕೂತ್ಕೊಳ್ಳ. ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ, ಬೆಂಚ್ ಮೇಲೆ ತಾನೇ. ಇವಾಗ ನೀನು ಹೊರಗೆ ಹೋಗ್ತೇ ಇಲ್ವೋ? ಬಗ್ಗೆ ಅವ್ರಿಗೆ ದಾರಿ ಬಿಟ್ರೆ ತಾನೇ ಹೋಗೋದಕ್ಕೆ. ಅಯ್ಯಯ್ಯೋ, ಅದೇನ್ ಸ್ಕೂಲು, ಅದೇನ್ ಮೇಸ್ಟ್ರು, ಒಂದ್ ಪಾಠ ಹೇಳ್ಕೊಡ್ಲಿಲ್ಲ, ಒಂದ್ ಸೀಟ್ ಕೊಡ್ಲಿಲ್ಲ. ನೀವೆಲ್ಲ ಅದೇ ಉತ್ತರ ಆಗ್ತಿರೋ, ನಾನು ನೋಡ್ತೀನಿ. ಅಯ್ಯೋ ನಿನ್ನ ಲೋ ಕಪ್ಪೆರ. ಲೇ ಕೋಡಂಗಿ, ಇದೇನ್ ಸ್ಕೂಲ್ ಅನ್ಕೊಂಡ ಸಂತ ಮೈದಾನ ಅನ್ಕೊಂಡ? ಇನ್ನೊಂದ್ಸಲ ಈ ಕಡೆ ಬಾ, ಮಾಡ್ತೀನಿ ನಿಂಗೆ. ಏನಕ್ಕ ಇದು ಹುಡುಗಿಯಿಂದ ಹೆಂಗ್ಸಾಗ್ಬಿಟ್ಟಿದ್ಯಾ? ಲೋ, ಈ ಸೀರೆಲಿ ನಾನು ಮದ್ವೆ ಹೆಣ್ತರ ಕಾಣಿಸಲ್ವೇನ್ರೋ? ಕಾಣದ ಮಿಂಚುತ್ತಾ ಇದೀಯ. ನಂಗೆ ವಯಸ್ಸಾಗಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಹಾಕ್ತೀನಿ ನೋಡ್ ಮೂತಿ ಮೇಲೆ. ಸುಮ್ಮನೆ ತಮಾಷೆಗಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದ್ಯಾ? ಹಾ ಇದೆ. ಏನಕ್ಕ ಅದು? ನಾನಿವತ್ತು ಸೀದಾ ಮೇಷ್ಟ್ರ ಮನೆಗೆ ಹೋಗ್ತೀನಿ. ಹೋಗಿ ಮೇಷ್ಟ್ರೆ, ನನ್ನನ್ ಮದ್ವೆ ಆಗ್ತೀರಾ ಅಂತ ಕೇಳ್ತೀನಿ. ಮೇಷ್ಟ್ರ? ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೇ ಕಾಣ್ಲಿಲ್ವಾ ನಿಂಗೆ? ಮೊದ್ಲೇ ಲಗ್ನ ಮೊದ್ಲೇ ಬೆಸುಗೆ ಅಂತ ಎಲ್ಲ ಹಾಡ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ್ ಮದ್ವೆ ಆಗ್ತೀಯಾ? ಹೌದು, ಮೇಷ್ಟ್ರಿಗೆ ಮದ್ವೆ ಆಗಿದ್ರು, ಮಗು ಆಗಿದ್ರು, ಅವರು ಅಪ್ಪಟ ಚಿನ್ನಾನೆ. ನೀ ಹೂ ಅಂದ್ರು ಸರಿ, ನೀನು ಹೂ ಅಂದ್ರು ಸರಿ, ನಾನು ಹೋಗಿ ಕೇಳ್ತೀನಿ. ಓನ್ ಓನ್ ಅಳ್ಬಾರ್ದು ಪಾಚು. ಏನೇ ಕುಂಬಳಕಾಯಿ ಕುಳ್ಳಮ್ಮ, ಅವತ್ತು ಅಡುಗೆ ಕತ್ಕೊಂಡು ಹೋದೆ,
ಇವತ್ತೇನ್ ಕಜೆಕ್ ಬಂದಿದ್ಯೋ? ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಮನ್ಸಿನಲ್ಲಿ ಇಟ್ಕೊಂಡು ಗುಡಿಗೆ ಹೋಗಿದ್ನ, ಬಿಳಿ ಹೂ ಬಂತು. ಎಲ್ಲ ನೀನ್ ಅನ್ಕೊಂಡಂಗೆ ಆಗುತ್ತೆ, ಹೋಗು ಅಂದ್ರು 500. ಆಹಾ, ಧಾರಾವಾಹಿ ಕತೆ ತರ ದಿನಕ್ಕೊಂದು ಸೀನ್ ಹೊಳಿತೇನೆ. ಏಯ್ ಕುಳ್ಳಿ, ಕಳ್ಳಿ ತರ ಬಂದು ಮಳ್ಳಿ ತರ ಆಡ್ತೇನೆ. ನನ್ನ ಕೋಪ ನೆತ್ತಿಗೆ ಏರೋರ್ಸಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡು. ಆ ಮಗು, ಆ ದೇವ್ರು, ಸತ್ತೋಗಿರೋ ನಮ್ಮ ಅಕ್ಕ, ಈ ಮೂವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವೇನಾದ್ರೂ ನಾನು ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ. ಅಬ್ಬಾ, ಮೊದ್ಲಾ ಕೆಲಸ ಮಾಡು. ನೀನ್ ಸತ್ರ ತಾನೆ ನಮಗೂ ಖುಷಿ. ನಾನೇ ಹೋಗಿ ತಿರುಪತಿಗೆ ಗುಂಡೋಡ್ಸ್ಕೊಂಡ್ ಬರ್ತೀನಿ, ಪೀಡೆ ತೊಲಗ್ತು ಅಂತ. ಹೋಗೆಲ್ಲೇ ಹೋಗೆ. ನೀವು ನನ್ಗೆ ಅದ್ ಹೆಂಗ್ ಸಿಗಲ್ಲ, ನಾನು ನೋಡ್ತೀನಿ. ಆಯ್ತಾಯ್ತು, ಹೋಗು. ಲೋ 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 ಲೋ, ಯಾಕ್ರೋ ಅಳ್ತಾ ಇದ್ದೀರಾ? ಪರಿಮಳ ಸಾಯ್ತೀನಿ ಅಂದ್ರೆ ಅಳ್ಬೇಕಾ ನಗ್ಬೇಕಾ ಸಾರ್? ಏನು ಪರಿಮಳ ಸಾಯ್ತಾಳ? ವಿಷ ಕುಡ್ದು ಸಾಯ್ತೀನಿ ಅಂತ ಓಡೋದು. ಯಾವ ಕಡೆ ಓಡೋದ್ಲು? ಈ ಕಡೆ ಓಡೋದು ಸರ್. ಒಂದ್ ನಿಮಿಷ ಇಟ್ಕೋ. ಪರಿಮಳ, ಏನಮ್ಮ, ಏನಾಗಿದೆ ನಿಂಗೆ? ಬಾ, ಆ ವಿಷ ಕುಡ್ದು ಏನ್ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ಯಾ? ನಾನು ಸಾಯ್ಬೇಕು, ನನ್ನ ಬಿಡಿ. ಸುಮ್ನೆ ರಮ್ಮ, ಬಾ ಮನೆಗೆ ಹೋಗೋಣ. ಬಿಡಿ ನನ್ನ, ಬಾರ. ಬರಲ್ಲ, ಬಿಡಿ. ಅಯ್ಯೋ ಪಾಪಿ, ಬಂಗಾರದ ಗಿಣಿ ಸಾಕ್ದಂಗ್ ಸಾಕಿದ್ನಲ್ಲಿ ವಿಷ ಕುಡಿದು ಸಾಯಿ ಅಂತದ್ ಏನೇ ಬಂದಿತ್ತು ನಿಂಗೆ? ಸಾಯಿ ಅಂತ ಕೆಲ್ಸ ಏನೇ ಮಾಡಿದೀಯಾ? ಅಪ್ಪ ಅಮ್ಮ, ಇನ್ಮೇಲೆ ನಾನು ಬದುಕಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ ಅಮ್ಮ. ನಾನೊಬ್ಬ ಗಂಡ್ಸ್ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಯಾರಮ್ಮ ಅವನು? ಯಾರು ಯಾರು ಅಂತ ಹೇಳ್ಬಿಟ್ಟಮ್ಮ. ಹೆದರ್ಬೇಡ, ಯಾರಂತ ಹೇಳೆ. ಯಾಕಪ್ಪ ಹೀಗ್ ಮಾಡ್ದೆ? ನಾವೇನ್ ಅನ್ಯಾಯ ಮಾಡಿದ್ವಿ ನಿನಗೆ? ನಮ್ಮ ಹೊಟ್ಟೆ ಯಾಕೆ ಹಿಂಗ್ ಉರಿಸ್ತಿದ್ದೀರಾ? ನಿನ್ನ ಕಾಲ್ ಮುಗಿದ್ ಬೇಡ್ಕೊತೀನಿ, ನನ್ನ ಮಗಳಿಗೆ ಮೋಸ ಮಾಡ್ಬೇಡ ಕಣಪ್ಪ. ನೋಡಮ್ಮ, ನಿಮ್ಮ ಮಗಳಿಗೆ ಮೋಸ ಮಾಡಬೇಕು ಅನ್ನೋ ಆಸೆ ನಂಗಿಲ್ಲ. ಮದುವೆ ಆಗ್ತೀನಿ ನಾನು ಅವಳ. ಆದರೆ ನಾನು ತಪ್ಪು ಮಾಡಿರೋದೇ ನಿಜ ಅನ್ನೋದಾದ್ರೆ ಅವಳನ್ನ ಈ ಮಗುನ ದಾಟೋಕೆ ಹೇಳಿ. ಏನೇ ಯೋಚನೆ ಮಾಡ್ತಾ ಇದೀಯಾ? ನೀವಿಬ್ರು ಮಾಡಿದ ತಪ್ಪೇ ನಿಜ ಆಗಿದ್ರೆ ದಾಟೆ ಮಗುನ. ನಿಧಾನ ಕಾಕು. ಅಯ್ಯೋ ತಿನ್ರಿ. ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ರಸಮು. ಲೇ ಕುಂಬಳಕಾಯಿ, ಏನೇ ಇದು ಎಲ್ಲ ನುಗ್ಗೆಕಾಯಿ ಮಾಯ ಆಗಿದೆ? 2 ದಿವಸದಿಂದ ಮಗು ಮುಗ್ನಲ್ಲಿ ಗೊರ್ಗೊರ್ ಅಂತಿತ್ತಲ್ಲ, ಮನೇಲಿ ನುಗ್ಗೆಕಾಯಿ ಅಡ್ಗೆ ಮಾಡು, ಆ ವಾಸನೆಗೆ ಮಗು ಸರಿಯಾಗುತ್ತೆ ಅಂತ ಪಂಡಿತ್ರು ಹೇಳಿದ್ರು. ಅದಕ್ಕೆ ಈ ತಯಾರಿ. ಓ ಹಾಗ, ಸರಿ ಹಂಗಾದ್ರೆ ತಗೋ ಮಗ್ನೆ, ವಾಸನೆ ಕೊಡಿ. ಹಾ, ನಾನು ವಾಸನೆ ಕುಡ್ಸಿದೀನಿ, ನೀವು ಊಟ ಮಾಡಿ. ನೀನ್ ಬರೀ ಕುಡಿಸ್ತೆ, ನಾನು ತಿನ್ನಿಸ್ತಾ ಇದ್ದೀನಿ. ಹಾಕು. ಏ ಸಾಕೆ, ಬರೀ ನುಗ್ಗೆಕಾಯಿ ತಿಂದ್ರೆ ಹೆಂಗೆ? ಸಾಕು. ತಗೊಳ್ಳಿ ತಗೊಳ್ಳಿ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ, ನಿಮ್ಗೋಸ್ಕರನೇ ಮಾಡಿದ್ದೀನಿ.
ನೀ ತಿಂದ್ರೆ ತಾನೇ. ಮಗುಗೇನಾಗಿದೆ ನೋಡಿ ಪಂಡಿತ್ರೆ. ಬೆಳಿಗ್ಗೆಲ್ಲ ಮಗು ಚೆನ್ನಾಗಿ ಎತ್ತಲ್ಲಿ ಏನೇ ಮಾಡ್ದ ನನ್ನ ಮಗುಗೆ? ಮಗುನ ಕರ್ಕೊಂಬ ಅಂತ ಯಾರು ಹೇಳಿದ್ ನಿಂಗೆ? ಪಂಚಾಯತಿಲಿ ಮಗುನ ದಾಟಿ ಒಂದು ದೊಡ್ಡ ಸುಳ್ಳನ್ನ ಸತ್ಯ ಅಂತ ಸಾಧಿಸ್ಬಿಟ್ಲು. ಅವತ್ತೇ ಗೊತ್ತಿತ್ತು ನಿನ್ನಿಂದ ನನ್ನ ಮಗುಗೆ ಏನೋ ಅಪಾಯ ಇದೆ ಅಂತ. ಅದನ್ನ ನಿಜ ಮಾಡ್ಬಿಟ್ಟೆ ಅಲ್ಲ. ಬೇಸ್ಟ್ರೆ, ನೀವ್ ಹೇಳ್ತಾ ಇರೋದು ನಿಜನಾ? ಹೌದು ಪಂಡಿತ್ರೆ, ನನ್ನ ಮಗು ಮೇಲೆ ಆಣೆ. ನಾನು ಯಾವತ್ತು ಇವಳಿಗೆ ಕೆಟ್ಟದ್ ಮಾಡಿದವನಲ್ಲ. ಇವಳಿಗೆ ಒಳ್ಳೇದ್ ಮಾಡಿದ್ದಕ್ಕೆ ನನ್ನ ಮಗುನೇ ಬಲಿ ತಗೊಂಡ್ಬಿಟ್ಟು ರಾಕ್ಷಸಿ ಇವಳು. ಪರಿಮಳ, ನೀನೊಂದು ಕೊಲೆ ಮಾಡ್ಬೋದಿತ್ತು, ಆದ್ರೆ ಮಗುನ ದಾಟಿ ಸುಳ್ಳು ಹೇಳ್ಬಾರ್ದಿತ್ತು. ದೇವ್ರೆ, ನನ್ ಮಗು ದಾಟಿ ಸುಳ್ಳನ್ನ ಹೇಳಿದ ನನ್ ತಪ್ಪಾಯ್ತು ದೇವ್ರೆ. ಆ ತಪ್ಪನ್ನೆಲ್ಲ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಅಯ್ಯೋ ಚಂದಾಯಿ, ಯಾಕೆ ಹೀಗೆ ಮಾಡಿದೆ? ಆ ಚರ್ಮನಪ್ಪ, ಮಗು ಏನೋ ನುಂಗ್ದಂಗದೆ ಇರೋ. ನಂಗಿದೆ. ಜಾವರು ದೊಡ್ಡನು ಕಣಪ್ಪ, ಜಾವರು ದೊಡ್ಡನು. ಈ ಮಗು ಆಯ್ಸು ಗಟ್ಟಿ ಆಗದೆ ಕಣ್ತಾಯಿ. ಜೋಪಾನ್ ಮಗು ನೋಡ್ಕೊತಾಯಿ. ನೋಡಮ್ಮ, ಅವತ್ತು ನಿನ್ನ ಪಂಚಾಯತಿಲಿ ನನ್ನ ಕಾಲಿಗೆ ಬಿದ್ದೆ ಅಂತ ಅವಳು ಕುತ್ತಿಗೆ ತಾಳಿ ಕಟ್ಟಿದೆ. ಇವತ್ತು ಅವಳಿಂದಲೇ ನನ್ನ ಮಗು ಜೀವಕ್ಕೆ ಅಪಾಯ ಇದೆ. ಇನ್ನು ಮುಂದೆ ಅವಳ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ದಯವಿಟ್ಟು ಅವಳ ಮನೆ ಕರ್ಕೊಂಡೋಗಿ. ಏನಂದ್ರೆ ನನ್ನ ಮಾತು ಕೇಳಿ ಅಂದ್ರೆ ನನ್ನ ಬಿಟ್ಟು ಹೋಗ್ಬೇಡಿ. ಏನಂದ್ರೆ ನನ್ನ ಬಿಟ್ಟು ಹೋಗ್ಬೇಡಿ ಅಪ್ಪ. ಏನಂದ್ರೆ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಮನಸ್ಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಪ್ರೀತಿ ಮಾತ ಕೇಳಿ ತಪ್ಪು ಮಾಡಿದೆ. ಮೈಸೂರು ಕ್ಯಾಮ್ನೆಗೆ ಗೌರ್ಮೆಂಟ್ ನವರು ಗರ್ಭ ತಡೆ ಔಷಧಿ ಕೊಡಕ್ ಬಂದ್ ಇಳ್ಕೊಂಡವ್ರೆ. ಯಾರು ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪೋ ಕೇಳಿ. ಅಂದ್ರೆ ಪರಿಮಳ ಮೈಸೂರಿಗೆ ಹೋಗಿರೋದು? ಪರಿಮಳ, ನಾನು ಈಕೆನ್ ಚೆಕಪ್ ಮಾಡಿದಾಗ ಈಕೆ ಇನ್ನೂ ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆಪರೇಷನ್ ಮಾಡದೆ ಜಸ್ಟ್ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿದೀನಿ. ಪರಿಮಳ ಏನಂದ್ರೆ ಪರಿಮಳ, ಏನಂದ್ರೆ ಯಾಕೆ ಈ ನಿರ್ಧಾರ ತಗೊಂಡೆ? ನನಗ್ ಮಗು ಆದ್ರೆ ಆ ಮಗು ಮೇಲೆ ನನಗೆ ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ಬಿಟ್ಟೆ. ಬೇಡ. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು. ಹಳ್ಳಿ ಮೇಷ್ಟ್ರು ಸಿನಿಮಾನ ವೇದಿಕೆ ಮೇಲೆ ತೋರಿಸ್ಬಿಟ್ಟಿದ್ದಾರೆ.
ಡೈರೆಕ್ಟ್ರೆ ಫಸ್ಟ್ ಇವ್ರು 3 ಜನದ್ದು ಸಖತ್ತಾಗಿತ್ತು ಕಾಂಬಿನೇಷನ್, ತುಂಬಾ ಚೆನ್ನಾಗಿ. ಯಾಕಂದ್ರೆ ಆ ಸಿನಿಮಾದಲ್ಲಿ ಕೂಡ ನಮ್ಗೆ ಅಷ್ಟು ಎಂಟರ್ಟೈನ್ ಮಾಡಿದ್ದೇನೆ ಆ 3 ಜನ ಕ್ಯಾರೆಕ್ಟರ್ಸ್. ಆ ಕಪ್ರಾಯ ಅನ್ನೋ ಕ್ಯಾರೆಕ್ಟರ್ಸ್ ನಮ್ಗೆ ಅಷ್ಟು ಅನಿಸ್ತಾ ಇದೆಯಾ? ನಾವೆಲ್ಲ ಅವ್ರದ್ದು ಇದ್ರಲ್ಲಿ ಒಂದು ಡೈಲಾಗ್ ಬರ್ಲಿಲ್ಲ, ಆ ಡೈಲಾಗ್ ನಮ್ಗೆ ಸ್ಕೂಲೆಲ್ಲ ಫೇಮಸ್. ಅನ್ನಿಸ್ತಾ ಇದೆಯಾ ಚುಮ್ಮು ಚುಮ್ಮು ಅನ್ನಿಸ್ತಾ ಇದೆಯಾ ಅನ್ನೋದನ್ನೇ ಸಖತ್ ಫೇಮಸ್ ಇತ್ತು ನಮಗೆ. ಅಂಡ್ ಹುಲಿನ ಸಖತ್ತಾಗಿ ಮಾಡ್ದ ಅದನ್ನ. 3 ಜನನು ಚೆನ್ನಾಗಿ ಮಾಡಿದ್ರಪ್ಪ, 3 ಜನ ಚೆನ್ನಾಗಿ ಮಾಡಿದ್ರು. ಅಂಡ್ ಅಗೇನ್ ಇಲ್ಲಿ ತೂಗ್ದೀಪ್ ಶ್ರೀನಿವಾಸ್ ಸರ್ ಕ್ಯಾರೆಕ್ಟರ್, ಅಮ್ಮನ್ ಕ್ಯಾರೆಕ್ಟರ್ ಅಂಡ್ ಬಾಲಣ್ಣ ಅವ್ರ ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ರಪ್ಪ 3 ಜನನು. ನನಗೆ ಬಾಲಣ್ಣ ಅವರು ಅದು ಕಲಾವಿದ್ರು, ಅವ್ರದ್ದೇನೋ ಸೀನ್ ನಡೀತಾ ಇತ್ತು ಇಲ್ಲಿ, ಅಂದ್ರೂ ಇವ್ರು ಪಕ್ಕದಲ್ಲಿ ನಿಂತ್ಕೊಂಡು ಬಾಲಣ್ಣ ಮಾಡ್ತಿರ್ತಾರೆ, ಹಿಂಗೆಲ್ಲ ಮಾಡ್ತಾ ಅಯ್ಯೋ ಅನ್ನೋ ತರ. ಡೈಲಾಗ್ಸ್ ಇರಲ್ಲ, ಏನೂ ಇರಲ್ಲ, ಒಂದು ಸೈಡಲ್ಲಿ ಇದ್ದು ಅಂದ್ರೂ ಅವ್ರು ಒಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು. ಅದಷ್ಟು ಚೆನ್ನಾಗೆಲ್ಲ ಹಿಡಿದು ನೀಟಾಗಿ ಮಾಡಿದ್ರು ಅವರು. ಸೊ 3 ಜನ ವೆರಿ ವೆಲ್. ಅಂಡ್ ಜೂನಿಯರ್ ರವಿ ಸರ್ ಅವ್ರದ್ದು ಅಂತ ಬಂದ್ರೆ ಕಾಪಿರೈಟ್ ಓನರ್. ಸೊ ಬಂದು ಸೇಮ್ ಹಂಗೆ ಚಚ್ಚಿ ಕೆಡಬಿಟ್ಟು ಹೋಗ್ತಾ ಇರ್ತಾನೆ. ಅದೇನು ಬ್ಯೂಟಿಫುಲ್ ಮಗ, ಸೂಪರ್ ಆಗಿ ಮಾಡಿದೆ. ಥ್ಯಾಂಕ್ ಯು. ದೀಪಿಕಾ, ಹಾಯ್ ಸರ್. ಚಾಲೆಂಜಿಂಗ್ ಪಾತ್ರ ಇದು. ಆ ಹುಡುಗಿದು ತುಂಬಾ ವೈಬ್ರೆಂಟ್, ತುಂಬಾ ಆಕ್ಟಿವ್ ಆಗಿರುವಂತ ಒಂದು ಹುಡುಗಿ. ಮುಕ್ಕಾಲ್ ಫಿಲಮ್ ಅವ್ರು ಅದೇ ತರದೇ ಒಂದು ವೈಬ್ರೇಷನ್ ಇರುವಂತ ಹುಡುಗಿ. ಲಾಸ್ಟ್ ಒಂಚೂರು ಎಮೋಷನ್ಸ್ ಬರುತ್ತೆ. ಸೊ ಸ್ವಲ್ಪ ನಿನಗೆ ಅದು ಕಂಫರ್ಟಬಲ್ ಇರೋದ್ರಿಂದ ಆರಾಮಾಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡ್ ಬಂದೆ ನೀನು ಎಲ್ಲಾನು. ಓವರ್ ಆಲ್ ನೀನು ಕೇಳಿದಾಗ ಎಲ್ಲೂ ಫಂಬಲ್ ಆಗ್ದೇನೆ, ಎಲ್ಲೂ ಡೌಟ್ ಬೀಳ್ದಂಗೆನೆ ನೀನು ಓವರ್ ಆಲ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ದೀಪಿಕಾ. ಥ್ಯಾಂಕ್ ಯು ಸರ್. ಈಗ ದೀಪಿಕಾ ಅವರ ಪಾತ್ರಕ್ಕೆ, ದೀಪಿಕಾ ಅವರ ಅಭಿನಯಕ್ಕೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ 4 stars. ಪ್ರೇಮ ಮ್ಯಾಮ್ 4 stars. ನಿಶ್ವಿಕಾ 4 stars. ಇಷ್ಟು ಡೆಡಿಕೇಶನ್ ಇರೋ ಹುಡುಗಿಗೆ ಒಂದು ಒಳ್ಳೆ ಹುಡುಗ ಸಿಗ್ಬೇಕು ಅಂತ ನಿಂಗೆ ಆಸೆ ಇಲ್ವಾ? ಅನ್ಸುತ್ತಪ್ಪ, ಹೌದು. ನನಗೂ ಆಸೆ ಇದೆ. ನಿಶ್ವಿಕಾ ಹೆಂಗ್ ಯೋಚನೆ ಮಾಡ್ತಿರ್ತಾರೆ, ಅಕ್ಕ ನಿನ್ ಗಂಡ ಹೇಗಿರಬೇಕು, ಲಕ ಲಕ ಅಂತ ಹೊಳಿತಿರಬೇಕು. ಲಕ ಲಕ ಅಂತ ಹೊಳಿತಿರ್ಬೇಕು ಅಂದ್ರೆ ರೋಷನ್ ಲಕ ಲಕ. ಸರ್ ನನಗೆ ಲಕ ಲಕ ಸಿಕ್ಕಿ ಇವಾಗ ನಾನು ಲಕ ಲಕ್ ಆಗ್ಬಿಟ್ಟಿದೀನಿ. ಈಗ ನಿಶ್ವಿಕಾಗೂ ಕೂಡ ಆ ತರದ್ದು ಲಕ ಲಕ್ ತರ ಒಂದು ಹುಡುಗ ಸಿಗ್ಲಿ ಅಂತ ಹೇಳಿ ನೀವು 3 ಜನ ಓಡೋಗಿ ಆ ಸಾಂಗ್ಗೆ ನಿಶ್ವಿಕಾ ಅಕ್ಕನ್ ಕರ್ಕೊಂಡ್ ಬಂದ್ಬಿಟ್ಟು ಸೇಮ್ ಕೇಳ್ರ. ನಿಶ್ವಿಕಾ ಅವ್ರು ಬಂದು ಡಾನ್ಸ್ ಮಾಡಿ ನಾಚ್ಕೊಂಡು ಹೋಗ್ತಾ ಇದಾರೆ. ಒಳ್ಳೆ ಒಂದೇ ವಿಷಯ ಜಡ್ಜಸ್ ಹೇಳ್ಬೇಕು, ದೀಪಿಕಾಗೆ ಹೆಂಗೆ ಯಾವುದೇ ಸಾಂಗ್ ಹಾಕಿದ್ರು ಈ ಸ್ಟೆಪ್ ಇತ್ತು. ಸರಿಗಮಾಪದಲ್ಲಿ ಒಂದು ವರ್ಲ್ಡ್ ಕ್ಲಾಸ್ ಸ್ಟೆಪ್ ನ ಇವ್ನು ಹುಡುಕಿದ್ದ. ಆ ಸ್ಟೆಪ್ ನ ತಾವೆಲ್ಲರೂ ನೋಡಿ ಕಣ್ ತುಂಬ್ಕೊಬೇಕು. ಹಾಕ್ರೋ ಮ್ಯೂಸಿಕ್. ಯಾವುದೇ ಸಾಂಗ್ ಹಾಕಿ ಏನೇ ಸಾಂಗ್ ಆಡಿದ್ರು ಅವ್ರು ಇದೆರಡೇ ಸ್ಟೆಪ್ ಮಾಡೋದು. ನೀನು ಇಲ್ಲಿ ನಿಂತ್ಕೋ ಸರ್. ಪ್ರೀತಿನ ನಮ್ಮೆಲ್ಲರದು ಫೋಟೋ ತೆಗೆದ್ರಿ ಸರ್, ಒಂದೊಂದು ಫೋಟೋ ತೆಗೀರಿ ಸರ್. ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು ಪ್ರವೀಣ, ಥ್ಯಾಂಕ್ ಯು ಲಾಸ್, ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್.
ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಅದ್ಭುತವಾದ ತಂಡದ ಜೊತೆ ಪ್ರೀತಿಯ ಕಥೆಯನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಏಳುಮಲೆ ಮೂವಿ ಟೀಮ್. ವೆಲ್ಕಮ್ 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 ಸರ್. ಹೌ ಆರ್ ಯು? ಹೇಳೋ ಪ್ರಿಯಾಂಕಾ. ಇಲ್ಲೊಬ್ರು ಮುಖದಲ್ಲಿ ಎಂಥ ಸಂತೋಷ, ಎಂಥ ಸಂತೋಷ. ಏಳುಮಲೆ ನಮ್ ಟೀಮ್ ಅಂತ ಹೇಳಿ ಇವತ್ತು ಏಳುಮಲೆ ಟೀಮ್ ಬಂದಿದೆ. ಮಹಾನಟಿ ಸೀಸನ್ 1 ನ ವಿನ್ನರ್ ಏಳುಮಲೆ ಚಿತ್ರದ ನಾಯಕ ನಟಿ ಹಾಗೂ ಅವರ ಪಕ್ಕದಲ್ಲಿ ದ ಮೋಸ್ಟ್ ಹ್ಯಾಂಡ್ಸಮ್ ಡ್ಯಾಶಿಂಗ್ ಟ್ಯಾಲೆಂಟೆಡ್ ಹೀರೋ ರಾಣಾ ಅವರು ಬಂದಿದ್ದಾರೆ. ಹಾಗೂ ಈ ಸಿನಿಮಾದ ನಿರ್ದೇಶಕರಾದಂತ ಪುನೀತ್ ರಂಗಸ್ವಾಮಿ ಸರ್ ಬಂದಿದ್ದಾರೆ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಿನಿಮಾ ಬಿಡುಗಡೆಯಾಗಿ ಯಶಸ್ವಿಯಾಗಿ ಓಡ್ತಾ ಇದೆ ಈ ಸಿನಿಮಾ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದನ್ನ ರಾಣಾ ಹಾಗೂ ಪ್ರಿಯಾಂಕಾ ಅವರು ನಮ್ಗೆ ಅಭಿನಯದ ಮೂಲಕ ತೋರಿಸಿದ್ರೆ, ಸರ್ ನಿರ್ದೇಶನದ ಮೂಲಕ ಒಂದು ಸಿನಿಮಾ ಹೇಗಿರ್ಬೇಕು ಅನ್ನೋ ರುಚಿನ ನಮ್ಗೆ ತೋರಿಸಿದ್ದಾರೆ. ಇಷ್ಟು ಒಳ್ಳೆ ಚಿತ್ರವನ್ನ ನಮಗಾಗಿ ಕೊಟ್ಟಿದ್ದು, ಆ ಚಿತ್ರಕ್ಕೆ ಬೇಕಾದ ರೀತಿಯ ಕನಸುಗಳನ್ನ ಬಣ್ಣಗಳನ್ನ ಹಚ್ಚಿ ಕಟ್ಟಿರೋದು ನನ್ ಅದರ್ ದೆನ್ ನಿರ್ಮಾಪಕರಾದಂತಹ ತರುಣ್ ಸುಧೀರ್. ರಾಣಾ ಅವರೇ, ನಿಮ್ಮ 2ನೇ ಸಿನಿಮಾ. ಮೊದಲ ಸಿನಿಮಾ ಏಕಲವ್ಯದಲ್ಲಿ ಫುಲ್ ಲವ್, ಮಾಸು, ಹೀರೋಯಿಸಮ್ ಎಲ್ಲ ಇತ್ತು. ಇಲ್ಲಿ ಇನ್ನೂ ಡೆಪ್ತ್, ಇನ್ನೂ ಆಳ ಇರುವಂತ ಒಂದು ಪಾತ್ರ. ಅದನ್ನ ಮಾಡಿದ್ದಲ್ದೆ ಜನರಿಂದ ನೀವು ಅಪ್ರಿಸಿಯೇಷನ್ ತಗೋತಾ ಇದ್ದೀರಲ್ಲ, ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ರಾಣಾ? ಫಸ್ಟ್ಲಿ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಈ ಸ್ಟೇಜ್ ಮೇಲೆ ಬಂದಿರೋದು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ದಟ್ ಸರ್. ತರುಣ್ ಸರ್ ನಮಸ್ತೆ, ಪ್ರೇಮಾ ಮ್ಯಾಮ್, ವಿಶ್ವಿಕಾ ಆ್ಯಂಡ್ ರಮೇಶ್ ಸರ್ ನಮಸ್ತೆ ಸರ್. ಏಳುಮಲೆ ಇವಾಗ ಬಂದು ಎಲ್ಲರೂ ಗ್ರೇಟ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾವು ಅದನ್ನ ಅಚೀವ್ ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಜನರು ಎಲ್ಲ ನಮಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಸೊ ಗ್ಲ್ಯಾಡ್, ಹ್ಯಾಪಿ. ಎಸ್ ರಾಣಾ, ನಮ್ಮ ಚಿನ್ನಿ ಬಗ್ಗೆ ಹೇಳಿ. ನಮ್ಮ ಪ್ರಿಯಾಂಕಾ ಮಹಾನಟಿ ವಿನ್ನರು. ನಿಮ್ಮ ಚಿನ್ನಿ ಬಗ್ಗೆ, ನಿಮ್ಮ ಮಹಾನಟಿ ವಿನ್ನರು. ನಾನು ಏನು ಹೇಳೋದು, ಇವತ್ತು ಇವ್ರು ಇಲ್ಲಿ ಗೆದ್ದು ಬಂದಿರೋದು ಇವತ್ತು ಸಿನಿಮಾ ಪ್ರಮೋಷನ್ಗಂತ ಬಂದಿದ್ದಾರೆ ನೋಡಿ, ತಕ್ಕಂತ. ಅಂದರೆ ಆ ಥರ ಈ ಪ್ಲ್ಯಾಟ್ಫಾರ್ಮ್ ಇವ್ರಿಗೆ ಕೊಟ್ಟಿರೋ ಒಂದು ಸ್ಟೇಜು. ಆ್ಯಂಡ್ ತರುಣ್ ಸರ್ ಅಫ್ಕೋರ್ಸ್ ಹೀಸ್ ದ ಮ್ಯಾನ್, ಹೀಸ್ ದ ಪಿಲ್ಲರ್ ನಮ್ಮ ಸಿನಿಮಾ. ಅವರೇ ಪ್ರಿಯಾಂಕಾ ಅವ್ರಿಗೂ ಈ ಥರ ಅವಕಾಶ ಕೊಟ್ಟಿರೋದು. ಮಹಾನಟಿ ಪ್ರಿಯಾಂಕಾ ಅವ್ರ ಹತ್ರ ಕೇಳೋಣ. ಪ್ರಿಯಾಂಕಾ, ಒಬ್ರು ಕಂಟೆಸ್ಟೆಂಟ್ ಆಗಿ ಬಂದು ಇಲ್ಲಿ ಆಡಿಷನ್ಸ್ ಕೊಟ್ಟು ಆಯ್ಕೆ ಆಗಿ ನಟನೆ ಕಲ್ತು ಈ ಫಸ್ಟ್ ಸೀಸನ್ ನ ಟೈಟಲ್ ವಿನ್ನರ್ ಆಗಿ ಇಲ್ಲಿಂದ ಹೋಗಿ ಮತ್ತೆ ಗೆಸ್ಟ್ ಕಂಟೆಸ್ಟೆಂಟ್ ಆಗೂ ಬಂದು ಇವತ್ತು ನೀವು ಹುಟ್ಟಿದಂತಹ ವೇದಿಕೆಯಲ್ಲೇ ಗೆಸ್ಟ್ ಆಗಿ ಆಮೇಲೆ ನಿಮ್ಮ ಸಿನಿಮಾ ಪ್ರಮೋಷನ್ಗೆ ನಾಯಕ ನಟಿಯಾಗಿ ಬಂದಿದ್ದೀರಲ್ಲ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್. ಯಾವಾಗಲೂ ಮಹಾನಟಿ ವೇದಿಕೆಗೆ ಬರುವಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಓಕೆ, ಎಷ್ಟು ಸಲ ಕರೆದ್ರು ನಾನು ಬರಕ್ಕೆ ರೆಡಿ ಅಂತ. ಬಿಕಾಸ್ ಇಂಡಸ್ಟ್ರಿಗೆ ಹೋಗೋಕ್ಕಾಗಲಿ ಏನೇ ಆಗಿರಲಿ ಇಲ್ಲಿಂದಾನೇ ಅದು ನನಗೆ ಸ್ಟಾರ್ಟ್ ಆಗಿದ್ದು. ಲೈಕ್ ಇಲ್ಲಿಂದಾನೇ ದಾರಿ ಮಾಡಿಕೊಟ್ಟಿದ್ದು ವೇದಿಕೆ ಇದು. ಆ್ಯಂಡ್ ಈ ವೇದಿಕೆಯಿಂದ ತರುಣ್ ಸರ್ ಪ್ರೊಡಕ್ಷನಲ್ಲಿ, ಪುನೀತ್ ಸರ್ ಡೈರೆಕ್ಷನಲ್ಲಿ, ರಾಣಾ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿದೆ. ಸೊ ತುಂಬ ಹೆಮ್ಮೆ ಆಗತ್ತೆ ಮ್ಯಾಮ್. ಪುನೀತ್ ಸರ್, ನಿಮ್ಮ ಹೆಸರಲ್ಲೇ ಪುನೀತ್ ಸರ್ ಇದ್ದಾರೆ. ಇನ್ನೇನು ಇದನ್ನ ಕೇಳೇ ನಮಗೆ ಪುನೀತ್ ಆಗೋಯ್ತು. ಮೇಡಮ್, ಆ್ಯಕ್ಚುಲಿ ನಾನು ಬೇಸಿಕಲಿ ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡ್ತಿತ್ತು. ನಾನು ಫಸ್ಟ್ ತರುಣ್ ಸರ್ ಜೊತೆ ಕಾಟೇರ ಸಿನಿಮಾಗೆ ವರ್ಕ್ ಮಾಡ್ತಿದ್ದೆ ಮೇಡಮ್. ಎಸ್ ಎ ಡೈರೆಕ್ಟರ್ ಆಗಿ ನಾನು ಹೇಳೋದೇನಂದ್ರೆ, ಒಂದು ಕತೆ ಮಾಡೋದನ್ನು ಕೂಡ ಕಲ್ತ್ಕೋಬೇಕು ಅಂತ ಕಲ್ಸ್ಕೊಟ್ಟಿದ್ದೆ ನಂಗೆ ತರುಣ್ ಸರ್. ಫಸ್ಟ್ ಕತೆ ಹುಟ್ಟಿದ್ದು ಹೇಗೆ ಅಂದರೆ ತರುಣ್ ಸರ್ ಆಫೀಸಲ್ಲೇ ಅಂತ ಹೇಳ್ಬೋದು. ನಂದು ಒಂದು 100 ಐಡಿಯಾನ ಪಿಚ್ ಮಾಡಿದ್ರೆ ಅದರಲ್ಲಿ ಈ ಐಡಿಯಾ ಮಾತ್ರ ವರ್ಕ್ ಆಗೋದು ಅನ್ನೋ ಥರದ್ದು ಹೇಳ್ತಾರೆ ಮೇಡಮ್. ಹಾಗೆ ಅಲ್ಲಿ ಹುಟ್ಟಿದ್ದು ಮೇಡಮ್. ದಯವಿಟ್ಟು ನಮ್ಮ ತರುಣ್ ಸುಧೀರ್ ಅವ್ರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ಪ್ಲೀಸ್. ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಸಂತೋಷ ಆಗ್ತಾ ಇದೆ ಕ್ಷಣ. ಇಲ್ಲ, ಅದು ನಿಜವಾಗ್ಲೂ ನಾನು ಅದೇ ಹೇಳಿದ್ವಲ್ಲ, ನಾನು ಪ್ರಿಯಾಂಕಾಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ನಾನು ಖಂಡಿತವಾಗ್ಲೂ ನಾನು ಫೇವರ್ ಮಾಡಿಲ್ಲ ಇದು ಅಂತ. ನಮಗೂ ಅವಶ್ಯಕತೆ ಇದೆ. ಈ ಚಿತ್ರಕ್ಕೆ ಒಂದು ನಾಯಕ ನಟಿ ಬೇಕು ಅಂದ್ರೆ ನಾವು ಅಗೇನ್ ಒಂದು ಪ್ರೋಸೆಸ್ ಶುರು ಮಾಡಬೇಕು. ಪುನೀತ್ ಫಸ್ಟ್ ಹೇಳಿದ್ದೀನಿ, ಸರ್ ಯಾವ್ದೋ ನ್ಯೂ ಫೇಸೇ ಬೇಕು ಸರ್, ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಲ್ಲ ಆಡಿಯನ್ಸ್ ಈ ಕ್ಯಾರೆಕ್ಟರ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನ್ಯೂ ಫೇಸ್ ಬೇಕು ಅಂತ ಹೇಳಿದ್ದು. ಸೊ ನ್ಯೂ ಫೇಸ್ ಅಂದ್ರೆ ಏನು, ಮತ್ತೆ ನಾವು ಆಡಿಷನ್ ಕಾಲ್ ಫಾರ್ ಮಾಡಬೇಕು, ಬಂದಂತ ಪ್ರೊಫೈಲ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಅಲ್ಲಿಂದ ಆಡಿಷನ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬರಬೇಕು. ಇದಿಷ್ಟಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಿ ಒಂದು ಶೋನೇ ಮಾಡಿದ್ಯಲ್ಲ, ನಮ್ದು ಮುಕ್ಕಾಲ್ವಾಸಿ ಕೆಲಸನೇ ಕಮ್ಮಿ ಆಗಿದೆ ಅಂದಾಗ ಇನ್ನೇನಕ್ಕೆ ನಾನು ಫಸ್ಟ್ ಇಂದ ಮತ್ತೆ ಶುರು ಮಾಡ್ಬೇಕು ಈ ಕೆಲಸನ? ನಿಜ. ಸೊ ಇಟ್ ಇಸ್ ನಾಟ್ ಅ ಫೇವರ್, ಇಟ್ ಇಸ್ ಅವರ್ ರಿಕ್ವೈರ್ಮೆಂಟ್ ಅಂಡ್ ಹರ್ ಟ್ಯಾಲೆಂಟ್ ಅಂಡ್ ದಿಸ್ ಸ್ಟೇಜ್ ಅಷ್ಟೇ. ಅದು
ಏಳುಮಲೆ ಚಿತ್ರದ ಯಶಸ್ಸಿನ ಬಗ್ಗೆ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಒಂದೆರಡು ಪರ್ಫಾರ್ಮೆನ್ಸ್ ನ ನೀವು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೇಕು ಅನ್ನೋದೇ ಆಸೆ. ಯಾರಿಗೂ ಗೊತ್ತು, ನಿಮ್ ಥರ್ಡ್ ಫಿಲ್ಮ್ಗೂ ಕೂಡ ಇಲ್ಲೇ ನಾಯಕ ನಟಿ ಸಿಕ್ಕಿದ್ರು ಸಿಕ್ಬಿಟ್ಟಾರು. ಓಕೆನಾ ಗರ್ಲ್ಸ್, ಆರ್ ಯು ರೆಡಿ? ಸೊ ಲೆಟ್ಸ್ ವೆಲ್ಕಮ್ ರಾಣಾ, ಪ್ರಿಯಾಂಕಾ ಹಾಗೂ ನಿರ್ದೇಶಕರಾದಂತಹ ಪುನೀತ್ ಸರ್ ಅಂಡ್ ನಿರ್ಮಾಪಕರಾದಂತಹ ತರುಣ್ ಸುಧೀರ್ ಅವರು. ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ನಿರ್ದೇಶನದ, ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯದ ಭಾರತದ ಮೊದಲ ಅಂಡರ್ ವಾಟರ್ ಸಿನಿಮಾ, ಚಿತ್ರರಂಗದ ಮಾಸ್ಟರ್ ಪೀಸ್ ಮೂವಿ ಒಂದು ಮುತ್ತಿನ ಕತೆ. ಈ ಲೆಜೆಂಡರಿ ಸಿನಿಮಾವನ್ನ ಡಾನ್ಸ್ ಡ್ರಾಮಾ ಮೂಲಕ ಪ್ರದರ್ಶಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಪೂಜಾ ರಮೇಶ್. ಮುಕ್ತ ಮಾನವೀಯ ಜನಾಂಗದ ಸಹಜ ಕಥೆ. ಕರ್ನಾಟಕದ ಕಡಲ ತೀರದಲ್ಲಿ ತಿಳಿಯಾಗಿ ಕಂಡು ಕಾಣದಂತ ಈ ಜನಗಳನ್ನ ಮುತ್ಯುಗಳು ಅಂತ ಕರೀತಾರೆ. ಓದು ಬರಹ ತಿಳಿದೇ ಇರೋ ಈ ಮುತ್ಯುಗಳು ವಿದ್ಯೆ, ವಿಜ್ಞಾನ, ಅಂಕಿ ಅಕ್ಷರಗಳಿಂದ ದೂರ. ಅಂಥದೇ ಒಂದು ಕಥೆ, ಒಂದು ಮುತ್ತಿನ ಕಥೆ, ಐತೂವಿನ ಕಥೆ. ಮುಗಿಲು ಕಪ್ಪಾಗಿ ಸಿಡಿಲ ಸದ್ದಾಗಿ ಮಳೆಯು ಸುರಿದು ನನ್ ಮಗ ವೀರಗೆ ಚೇಳ ಕಚ್ಚಿಬಿಟ್ಟಿದೆ. ಐದು ಮಗುಗೆ ಚೇಳ ಕಚ್ಚಿಬಿಟ್ಟಿದ್ಯಂತೆ. ಕೆಂಜೇಳಿರ್ಬೇಕು, ಮಹಾವಿಷ. ಯಾರು ಒಬ್ಬನ ಕೈನೋ ಮತ್ ತಗೊಂಬರ್ಲಿ. ನನ್ ಮೊಮ್ಮಗ ಹೇಗಿದ್ದಾನೆ ಈಗ? ತುಂಬಾ ಅಪಾಯ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಏನು ಹೇಳಕ್ಕಾಗಲ್ಲ. ಪ್ರಾಯದ ಗಂಡಸರಿಗೆ ವಿಷ ತಡ್ಕೊಳಕ್ ಆಗೋಲ್ಲ. ಪಾಪ ಆಯ್ತು ಮಗು ಹಸ್ಬೂಸು. ಅವನ್ ವಿಷಾನ್ ಹೇಗ್ ತಡ್ಕೋತಾನೆ ಹೇಳು? ಹಿಂದೊಮ್ಮೆ ಚೋಮನ್ ಮಗಿ ಚೋಳ್ ಕಚ್ಚಿ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ನೆನೆಸ್ಕೊಂಡ್ರೆ ಮೈ ನಡ್ಗತ್ತೆ. ಹೌದೌದು, ಕಚ್ಚಿದ 2 ದಿವಸದಲ್ಲಿ ವಾಂತಿ ಮಾಡಿ ಮಾಡಿ ಸತ್ಯ ಹೋಯ್ತಲ್ಲ. ನೀನ್ ಸುಮ್ನೆ ಇರೋ ಅಬ್ಬುಟಜ್ಜ. ಏನಾದ್ರೂ ಮಾಡಿ ನನ್ ಮೊಮ್ಮಗನ್ ಉಳಿಸ್ಕೊಡು. ಈ ಕೊಟ್ಟಿರೋ ಹಸಿರು ಔಷಧಿಲಿ ಮೈಯಲ್ಲಿ ಇರೋ ವಿಷ ಇಳಿದ್ರೆ ಪರವಾಗಿಲ್ಲ. ವಿಷದ ಜೊತೆ ಜ್ವರನೂ ಜಾಸ್ತಿ ಆದ್ರೆ
ಪ್ರಾಣಕ್ಕೆ ಅಪಾಯ. ಈಗೇನ್ ಮಾಡೋದು? ಪೇಟೆಗೆ ಹೋಗಿ ಡಾಕ್ಟರ್ ಕರ್ಕೊಂಬನ್ನಿ. ಡಾಕ್ಟರೇನಾ? ನಮ್ಮ ಔಷಧಿ ಇದಕ್ಕೆಲ್ಲ ಕೆಲಸ ಮಾಡೋದಿಲ್ವಂತೆ. ಡಾಕ್ಟರ್ ಇಲ್ಲಿಗೆಲ್ಲ ಬರೋದಿಲ್ಲ ಬಿಡು. ಯಾರು ನೀವು? ಏನ್ ಬೇಕಾಗಿತ್ತು? ನನ್ನ ಮಗಿಗೆ ಚೇಳು ಕಚ್ಬಿಟ್ಟಿದೆ, ಜ್ಞಾನ ಹೊರಟು ಹೋಗಿದೆ, ಔಷಧಿ ಬೇಕಾಗಿತ್ತು. ಇಲ್ಲೇ ಇರೇ, ಡಾಕ್ಟರ್ಗೆ ಹೇಳ್ತೀನಿ. ಏನ? ಒಂದ್ ಮಗುಗ್ ಚೋಳ್ ಕಚ್ಬಿಟ್ಟಿದ್ಯಂತೆ, ಔಷಧಿ ಬೇಕು ಅಂತ ಒಂದ್ ದೊಡ್ಡ ಹಿಂಡೆ ಬಂದ್ಬಿಟ್ಟಿದೆ. ಹಣ ತಂದಿದಾರ ಕೇಳು. ಔಷಧಿಗೆ ಹಣ ತಂದಿದಾರ ಅಂತ ನಮ್ ಡಾಕ್ಟರ್ ಕೇಳಿದ್ರು. ಏನದು? ಮುತ್ತ? ಇಲ್ಲೇ ಇರಿ, ವಿಚಾರಿಸ್ಬಿಟ್ಟು ಹೇಳ್ತೀನಿ. ನಾನೇನ್ ಧರ್ಮದ ಆಸ್ಪತ್ರೆ ಇಟ್ಟಿಲ್ಲ. ಕ್ಯಾಶ್ ತಂದಿದಾರ? ಇಲ್ಲ ತಾನೆ? ಇದನ್ನ ತಗೊಂಡೋಗಿ ಅವ್ರ ಮುಖದ ಮೇಲೆ ಬಿಸಾಕು. ಇಲ್ಲಿ ನೋಡು, ಇದನ್ನ ನೋಡಿದ್ಯಾ? ಎಷ್ಟು ದೊಡ್ಡ ಚಿಪ್ಪು. ನಾನು ಇಂಥದನ್ನೆಲ್ಲೂ ನೋಡಿಲ್ಲ. ನೀರಿನೊಳಗೆ ಮಿಂಚಿನ ಹಾಗೆ ಹೊಳಿತಿತ್ತು. ಇದನ್ನ ಬಿಚ್ಚಿ ನೋಡೋಣ. ಎಲ್ಲಿ ಮಗು? ಮಗು ಈಗ ಹುಷಾರಾಗಿದ್ದಾನೆ, ನೀವು ಹೋಗಬಹುದು. ನೋ 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 ನೋ, ನಂಬೇಡ ಆಯ್ತು, ನಂಬೇಡ. ದಿಸ್ ಈಸ್ ಎ ಸಿವಿಯರ್ ಕೇಸ್ ಆಫ್ ಸ್ಕಾರ್ಪಿಯನ್ ಪಾಯ್ಸನಿಂಗ್. ಇಟ್ ಈಸ್ ವೆರಿ ಡೇಂಜರಸ್. ಈಗ ನೋಡು, ನಾಳೆ ಸಂಜೆ ಹೊತ್ತಿಗೆ ಪೂರ್ತಿಯಾಗಿ ಗುಣವಾಗತ್ತೆ. ಆಯ್ತು, ಸ್ವಲ್ಪ ನನ್ನ ಜೊತೆ ಬಾ. ನನ್ನ ಫೀಸನ್ನ ನಿನ್ ಕೈಲಿ ಯಾವಾಗ ಕೊಡೋದಕ್ಕೆ ಸಾಧ್ಯವಾಗಬಹುದು? ನಾಳೆ ಮುತ್ತನ್ನ ಮಾರಿ ನಿಮ್ಮ ಹಣ ತಲುಪಿಸ್ಬಿಡ್ತೀನಿ. ನಿನ್ನ ಹತ್ರ ಮಾರುವಂತ ಮುತ್ತುಗಳಿದ್ಯಾ? ಅದನ್ನ ಮಾರಿದ್ರೆ ನನ್ನ ಫೀಸ್ಗಾಗುವಷ್ಟು ಹಣ ಸಿಗುತ್ತಾ? ಆಯ್ತು, ಏನ್ ಮಾಡ್ತಾ ಇದೀಯಾ? ಮುತ್ತು ಬಚ್ಚಿಡ್ತಾ ಇದ್ದೀನಿ. ಈ ತಿರುಗ್ ನಿನ್ ಕೈಗೆ ಯಾಕೆ ಬಂತು? ಅವನ್ ನನ್ನ ಮಗನಿಗೆ ಚುಚ್ಚುಮದ್ದು ಕೊಟ್ಟ, ನಾನು ಅವನಿಗೆ ಸರಿಯಾದ ಚುಚ್ಚುಮದ್ದು ಕೊಟ್ಟೆ. ಮುತ್ತು ನನ್ನ ಕೈಗೆ ಬಿತ್ತು. ಬ್ಯಾಡ ಆಯ್ತು. ಆಯ್ತು, ಇದು ಬಂತಲ್ಲ ನಮ್ ಭಾಗದ ಪೀಡೆ, ಅನಿಷ್ಟ. ಇದನ್ನೆಲ್ಲಾದ್ರೂ ದೂರ ಬಿಸಾಕ್ಬಿಡೋಣ. ನೀನೊಂದು ಬೆಪ್ಪು. ಅಪರೂಪವಾಗಿ ಸಿಕ್ಕಿರೋ ಅಪರೂಪವಾದಿ ಮುತ್ತನ್ನ ಯಾವನಾದ್ರೂ ಬಿಸಾಕ್ತಾನ? ಈ ಮುತ್ತು ನಮ್ಮ ಆಸೆನೆಲ್ಲ ನಾಶ ಮಾಡ್ಬಿಡುತ್ತೆ. ನಾವ್ ಇದನ್ನ ಇಟ್ಕೊಂಡ್ರೆ ತಾನು ನಾಶ ಆಗೋದಕ್ಕೆ. ನಾಳೆ ಬೆಳಗಾಗುತ್ತೆ ಇದನ್ನ ಮಾರ್ಬಿಟ್ರೆ. ನೋಡೋ, ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರು. ಈ ಮುತ್ತು ಯಾವತ್ ನಮ್ ಕೈಗೆ ಸಿಕ್ತೋ ಆವತ್ತೇ ನಮ್ಮ ಅದೃಷ್ಟದ ಬಾಗಿಲು ತೆಗೀತು ಅಂತ ತಿಳ್ಕೊ. ಆಯ್ತು. ಆಯ್ತು, ಏನಿದೆಲ್ಲ? ಏನಿದ್ ಗಾಯ? ಯಾರು ಮಾಡಿದ್ದಿದ್ದಲ್ಲ? ಆ ಪಾಪಿ ಮಹಾಬಲ, ಅವನ ಕಡೆಯವರು ನನ್ನ ಕೊಲ್ಲೋದಕ್ ಬಂದಿದ್ರು. ಯಾಕೆ? ಮುತ್ತುಗೋಸ್ಕರ. ಈಗ್ಲಾದ್ರೂ ನನ್ ಮಾತ್ ಕೇಳು. ಆಯ್ತು, ಆ ಮುತ್ತನ ದೂರ ಬಿಸಾಕ್ಬಿಡು. ಮುತ್ತಲ್ಲ ದೂರ ಬಿಸಾಕೋದ? ಕಾಕಿ, ಅದೃಷ್ಟ ಧೈರ್ಯ ಇರೋನಿಗೆ ಒಲಿಯೋದು. ಆ ಮುತ್ತು ನನ್ನ ಪ್ರಾಣ, ಜೀವಕ್ಕೆ ಜೀವ. ಅದನ್ನ ಬಿಸಾಕಿದ್ರೆ ನಾನು ಬದುಕ್ತೀನಿ. ಇದ್ರು ಸರಿ, ಸತ್ರು ಸರಿ, ಎರಡನ್ನು ಆ ಮುತ್ತಿನ ಜೊತೆನಲ್ಲೇ ಹಂಚ್ಕೋತೀನಿ. ಮನೆ ಹಾಳಾಗ. ಮಗು ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳಿಲ್ಲ. ಮುತ್ತೆಲ್ಲಿದೆ ಮುತ್ತೆಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಅಲ್ಲಿದೆ ಹೋಗಿ, ಅಲ್ಲಿದೆ ಹೋಗಿ, ಹೋಗಿ ತಗೊಳ್ಳಿ. ಹಾಳಾಗ್ ಹೋಗಿ.
ಯಾಕೆ ಬಂದ ಇಲ್ಲಿಗೆ? ತಗೊಂಬಗುನ. ಯಾಕಪ್ಪ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ನನ್ನ ಪ್ರಾಣ ತಿಂತಾ ಇದ್ದೀಯಾ? ಸುಮ್ನೆ ಮುಖ ಹಾಕೊಂಡು ನೋಡ್ತಾ ಇದ್ದೀಯಾ? ಯಾಕೆ ಬಂದೆ ಇಲ್ಲಿಗೆ ಅಂತ? ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ. ಅಲ್ಲ, ಶಾಪ ಅಂತ ಈಗ ತಿಳಿತು. ನಾವು ಮಾಡಿದ ಪಾಪದ ರೂಪನೇ ನೀನು ಅಂತ ಇವತ್ತು ಗೊತ್ತಾಯ್ತು. ನನ್ನ ಕಾಕಿ ಹೇಳಿದ್ದು ನಿಜ. ನೀನಿದ್ದ ಕಡೆ ನೆಮ್ಮದಿ ಇರೋಲ್ಲ, ಶಾಂತಿ ಇರೋಲ್ಲ, ಸುಖ ಇರೋಲ್ಲ, ಪ್ರೀತಿ ಇರೋದಿಲ್ಲ. ಇಷ್ಟೊಂದು ಜನರ ಮನಸ್ಸನ್ನ ಕೆಡಿಸಿ ಸಾವನ್ ದವಡೆ ತಳ್ಳೋದಕ್ಕೋಸ್ಕರ ನೀನು ಈ ಭೂಮಿಗೆ ಬಂದ್ಯಾ? ನೀನಿರ್ಕೂಡುದು, ನಮ್ಮ ಹತ್ರ ಇರ್ಕೂಡುದು. ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೊರಟು ಹೋಗು. ಹೋಗೋಣ, ಈ ಜಾಗ ಬಿಟ್ಟು ದೂರ ಹೊರಟು ಹೋಗೋಣ. ದುರಾಸೆ ನೆರಳಿಲ್ದೇ ಇರೋ ಜಾಗಕ್ಕೆ ಹೋಗೋಣ. ಅಂಕಿ ಅಕ್ಷರಗಳಿರೋ ಜಾಗಕ್ಕೆ ಹೋಗೋಣ. ನಾವು ಕಷ್ಟಪಡೋಣ, ನಮ್ಮ ಮಗನ್ನ ಬೆಳೆಸೋಣ, ಓದಿಸೋಣ, ದೊಡ್ಡ ವಿದ್ಯಾವಂತನ ಮಾಡೋಣ. ನಡಿ. ನಮ್ಮ ಕನ್ನಡ ಚಿತ್ರರಂಗ ಭಾರತೀಯ ಮಟ್ಟದಲ್ಲಿ ಹೆಮ್ಮೆ ಪಟ್ಟಂತ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಗೆ ಗೌರವ ತಂದ್ಕೊಟ್ಟಂತ ಒಂದು ಸಿನಿಮಾ ಅಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅವರ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯದ ಒಂದು ಮುತ್ತಿನ ಕಥೆ. ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಶೂಟ್ ಆಗಿರುವಂತ ಒಂದು ಸಿನಿಮಾ. ಆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಅನ್ಕೊಳ್ಳೋದಕ್ಕೆ ನಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆ. ನಮ್ಮ ಮಹಾನಟಿಯ ಮುತ್ತು ರಮೇಶ್ ಸರ್, ಹೇಗನ್ಸ್ತಿ ಒಂದು ಮುತ್ತಿನ ಕತೆ? ಬಹಳ ಬ್ಯೂಟಿಫುಲ್ ಐತ್ರಿ ಅದು. ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್, ಸಿನಿಮಾನು ಅದೇ, ಎಲ್ಲ ಡಿಪಾರ್ಟ್ಮೆಂಟ್ ಚೆನ್ನಾಗಿರ್ಬೇಕು. ಬರೀ ಒಬ್ರು ಆಕ್ಟಿಂಗ್, ಬರೀ ಡೈರೆಕ್ಟ್ ಚೆನ್ನಾಗಿರೋ ವರ್ಕೌಟ್ ಆಗಲ್ಲ. ಆದ್ರೆ ಎಲ್ಲ ಕರೆಕ್ಟ್ ಆಗಿದ್ದು ಡ್ಯಾನ್ಸ್ ಡ್ರಾಮಾ ಇದು. ಅಂಡ್ ನೀವಿಬ್ರು ಸೂಪರ್. ಥ್ಯಾಂಕ್ ಯು ಸರ್. ಸಿದ್ದೇಗೌಡ್ರೆ, ನೀವು ಲಿಪ್ಸಿಂಕ್ ಅದೆಲ್ಲ ಒಂದ್ ಕಡೆ, ಎಕ್ಸ್ಪ್ರೆಷನ್ ಸಣ್ಣ ಪುಟ್ಟ ಕೂಡ ಬಿಟ್ಟಿಲ್ಲ ರೀ ನೀವು. ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಗೌಡ್ರಿ ಇವತ್ತು ಅಂದ್ರೆ ಎಕ್ಸಲೆಂಟ್ ಗೌಡ್ರೆ. ಅಂಡ್ ಪೂಜಾ, ದಿಸ್ ಇಸ್ ಬ್ಯೂಟಿಫುಲ್ ಪೂಜಾ. ಅಂದ್ರೆ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕಷ್ಟೇ. ಬೇಕಂಬಿಟ್ಟು ಗಮನ ಸೆಳೆಯಕ್ಕೆ ಅಂತ ಡಿಸ್ಟ್ರಾಕ್ಟ್ ಮಾಡಬಾರ್ದು. ದಟ್ ಇಸ್ ದ ಟ್ರಿಕ್. ಎಲ್ಲರೂ ಮಿಸ್ಟೇಕ್ ಮಾಡೋದು ಅಲ್ಲೇ. ಸುಮ್ನೆ ಮಿಂಚ್ಬೇಕು ಅಂತೆಲ್ಲ ಮಾಡ್ಲೇಬಾರ್ದು. ಎಷ್ಟು ಬೇಕೋ ಅಷ್ಟು. ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ರಿ ನೀವು ಗೊತ್ತಾ? ದಟ್ ಇಸ್ ಅ ವೆರಿ ಬಿಗ್ ಕ್ವಾಲಿಟಿ. ಅಂಡ್ ಸ್ಪೆಷಲಿ ಈ ಆರ್ಟ್ ಡಿಪಾರ್ಟ್ಮೆಂಟ್ ಯಾರು ಮಾಡಿದ್ರೋಪ್ಪ. ಸಿನಿಮಾದಲ್ಲಿ ನಾವು ಪ್ರೊಡಕ್ಷನ್ ಡಿಸೈನ್ ಅಂತ ಹೇಳ್ತೀವಿ ಹಾಲಿವುಡ್ ಅಲ್ಲಿ, ಇಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಬೆಂಕಿ ಅಂತೆ. ಆ ಎರಡು ಚಾಪೆ ಬಂದ್ಮೇಲೆ ಸಡನ್ ಆಗಿ ಮಗು ಬಂತು ರೀ. ನನಗೆ ಒಲಿದ ಮುದ್ದು ಚೆಲುವೆಯೇ. ಏನ್ ಕ್ರಿಯೇಟಿವಿಟಿ ಸರ್ ಅದು, ಯಾರು ಐಡಿಯಾ, ಏನ್ ಬ್ಯೂಟಿಫುಲ್ ಡೈರೆಕ್ಷನ್ ಸರ್ ಅದು. ಕನ್ರಾಜ್ ಮಾಸ್ಟರ್. ಈ ತರ ಡಾನ್ಸ್ ಅಲ್ಲೇ ಒಂದು ಕಥೆಯನ್ನ ಹೇಳುವಂತ ಸ್ಕಿಲ್ ಇರೋದು ನಮ್ಮ ರುದ್ರ ಮಾಸ್ಟರ್ಗೆ ಸರ್. ಮಾಸ್ಟರ್ ಸೂಪರ್ ಮಾಸ್ಟರ್. ಡಾನ್ಸ್ ಅಂದ್ರೆ ಬರೀ ಸ್ಟೆಪ್ಸ್ ಅದೆಲ್ಲ ಆಗೋದೇ ಇಲ್ಲ ಸರ್. ಈ ತರ ಓವರ್ ಆಲ್ ನೀವು ಬರೀ ಡ್ಯಾನ್ಸ್ ಮಾಸ್ಟರ್ ಅಲ್ಲ, ನೀವು ಒಬ್ಬ ಡೈರೆಕ್ಟರ್ ಅಂತ ಗೊತ್ತಾಗುತ್ತೆ. ಈ ಫುಲ್ ಸೆಟಪ್ ನೋಡಿದಾಗ ಯು ಹ್ಯಾವ್ ಅ ಡೈರೆಕ್ಟರ್ಸ್ ಮೈಂಡ್. ಡೆಫಿನೆಟ್ ಆಗಿ ಅದು ಓಪನ್ ಆಗ ಮಗು ಬರೋದು ಏನ್ ಥಾಟ್ ಸರ್, ಅದು ಸೂಪರ್ ಸರ್. ನೀವು ತಗೊಳ್ಳಿ, ಯಾರಿಗಾದ್ರೂ ಮುತ್ತು ಕೊಡಿ, ನಿಮ್ಗೋಸ್ಕರ ನಮ್ಮ ಕಡೆಯಿಂದ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ರಾಣ, ಹೇಗನ್ಸ್ತು ಒಂದು ಸಿನಿಮಾನ ವೇದಿಕೆ ಮೇಲೆ ಇಬ್ರು ನಟರು ಒಂದು 5-10 ನಿಮಿಷದ ಒಳಗಡೆ ತೋರಿಸುವಂತ ಒಂದು ಈ ಪ್ರಯತ್ನ? ಸಿದ್ದೇಗೌಡ್ರೆ, ಆ ವಾಯ್ಸ್ ರೆಕಾರ್ಡಿಂಗ್ನ ಸಿಂಕ್ ಮಾಡಿ ನೀವು ರಿಯಲಿ ಯು ಡಿಂಟ್ ಮಿಸ್ ಅ ಬೀಟ್. ಎಷ್ಟು ಪಕ್ಕ ಇತ್ತು ಅಂದರೆ ಐ ರಿಯಲಿ ವಾಸ್, ನಾನು ನಮ್ಮ ಡೈರೆಕ್ಟ್ರಿಗೂ ಅದೇ ಮಾತಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಆ್ಯಂಡ್ ಆಫ್ ಕೋರ್ಸ್ ಪೂಜಾ, ದ ಥಿಂಗ್ ಇಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ, ಗ್ರೇಟ್. ಆ್ಯಂಡ್ ರುದ್ರ ಮಾಸ್ಟರ್, ನಿಮ್ದ ಅದೆಲ್ಲ ಸೀನು, ಹೇ ಸೂಪರ್ ರೀ. ಸೊ ರಿಯಲಿ ನೈಸ್. ಥ್ಯಾಂಕ್ ಯು ರಾಣ ಅವರೇ. ಆಕ್ಚುಲಿ ನಾವಿಲ್ಲಿ ಸಿದ್ದೇಗೌಡರು ಎಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಲ್ಲ. ಆಕ್ಚುಲಿ ಸಿದ್ದೇಗೌಡರು ಅಣ್ಣ ಅವರ ದೊಡ್ಡ ಅಭಿಮಾನಿ, ಒಂದು ಭಕ್ತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸಿದ್ದೇಗೌಡರು ಅಷ್ಟು ಇಷ್ಟಪಟ್ಟು ಮಾಡ್ತಾ ಇದಾರೆ. ಒಂದು ಅಣ್ಣ ಅವ್ರದ್ದು ಯಾವ್ದಾದ್ರು ಒಂದೆರಡು ಡೈಲಾಗ್ ಏನಾದ್ರು ಹೇಳಿ ಸಿದ್ದೇಗೌಡ್ರೆ ಪ್ಲೀಸ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬ್ರಹನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಪರಾಕ್ರಮಶಾಲಿ,
ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳಗಳನ್ನು ಪಾದದಳಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲ ಬಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಅದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರೆದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಮುಖ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನವನ್ನಂತೆ ಆಡಿಸುತ್ತಿರುವಯ್ಯ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಣ್ಣು ನೀನಾಗಿದ್ದರೆ ಬಾ, ಬಂದು ನಡೆದುರೇ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳುತ್ತಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಈ ಡೈಲಾಗು ತುಂಬಾ ಫೇಮಸ್, ತುಂಬಾ ಜನ ಹೇಳ್ತಾರದೆಲ್ಲ ಒಂದ್ ಕಡೆ, ಆದ್ರೆ ಈ ಡೈಲಾಗ್ ನ ಇಷ್ಟು ಚೆನ್ನಾಗಿ ಕಲ್ತು ಅಭಿನಯಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್ ಗೌಡ್ರೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಸಿದ್ದೇಗೌಡ್ರಿಗೆ. ಥ್ಯಾಂಕ್ ಯು ಸಿದ್ದೇಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರ ಈ ಪರ್ಫಾರ್ಮೆನ್ಸ್ ಗೆ ನಿಮ್ಮ ಸ್ಟಾರ್ ರೇಟಿಂಗ್ಸ್ 4.5. 4.5. 4.5. 4.5. 5. ಒಂದ್ ನಿಮಿಷ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮದುವೆ, ಎಜುಕೇಶನ್, ಎಮರ್ಜೆನ್ಸಿ ಪ್ಲಾನ್ ಇವು ಕನಸುಗಳಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ ಹೌದು. ನಿಮಗ್ ಗೊತ್ತಾ, ಈಗ ಕೇವಲ 50 ರೂಪಾಯಿ ಅಥವಾ 100 ರೂಪಾಯಿಂದಲೇ ನೀವು 24 ಕ್ಯಾರೆಟ್ ಶುದ್ಧ ಚಿನ್ನವನ್ನ ಉಳಿತಾಯ ಶುರು ಮಾಡಬಹುದು. ಜಾರ್ ಆಪ್ ಮೂಲಕ ಈಗಾಗಲೇ 4 ಕೋಟಿಗೂ ಹೆಚ್ಚಿನ ಭಾರತೀಯರು ನಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಒಂದ್ಸರಿ ಉಳಿತಾಯ ಸೆಟ್ ಮಾಡಿದ್ರೆ ಸಾಕು, ಜಾರ್ ಆಪ್ ಪ್ರತಿದಿನ ಆಟೋಮೆಟಿಕ್ ಆಗಿ ಉಳಿತಾಯ ಮಾಡುತ್ತೆ. ಅವಶ್ಯಕತೆ ಬಂದಾಗ ನಿಮ್ಮ ಉಳಿತಾಯವನ್ನ ಕ್ಯಾಶ್ ರೂಪದಲ್ಲಿ ಅಥವಾ ಶುದ್ಧ 24 ಕ್ಯಾರೆಟ್ ಚಿನ್ನದ ರೂಪದಲ್ಲಿ ತಕ್ಷಣ ಸುರಕ್ಷಿತವಾಗಿ ಸುಲಭವಾಗಿ ಪಡಿಬಹುದು. ಸಣ್ಣದಾಗಿ ಆರಂಭಿಸಿ, ನಿರಂತರವಾಗಿ ಉಳಿಸಿ. ಹಿಂದೆ ಜಾರ್ ಆಪ್ ಡೌನ್ಲೋಡ್ ಮಾಡಿ ಭದ್ರವಾದ ನಾಳೆಗೆ ನಿಮ್ಮ ಮೊದಲ ಬಂಗಾರದ ಹೆಜ್ಜೆಯನ್ನ ಇಡಿ.